ಇದು ನನ್ನ ಜೀವನದ ಒಂದು ಸೌಭಾಗ್ಯದ ದಿನ ಮತ್ತು ಸೌಭಾಗ್ಯದ ಕ್ಷಣ. ಈ ಒಂದು ಕ್ಷಣಕ್ಕೆ ವೇದಿಕೆಯನ್ನು ಹಿಂದಿನಿಂದಲೇ ಕಲ್ಪಿಸ್ತಾ ಬಂದಿರುವಂಥವರು ನಿಮಗೆಲ್ಲ ಆಧ್ಯಾತ್ಮಿಕ ಬೀಜವನ್ನು ಬಿತ್ತಿದಂಥ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು. ಒಂದು ಬಾರಿ ನಾವು ಅಪ್ಪವ್ರ ಹತ್ರ ಇದೇ ರೈತರ ಸಮಸ್ಯೆಯನ್ನು ತೆಗೆದುಕೊಂಡು ಹೋಗಿದ್ವಿ. ಅವರು ಒಂದು 2 ಗಂಟೆ ನಮ್ಮ ಜೋಡಿ ಚರ್ಚೆ ಮಾಡಿದರು. ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕ್ತಾ ನಾವೇನು ತಲೆಯಾಗಿ ಇಟ್ಕೊಂಡು ಹೋಗಿದ್ದೀವಿ ಎಲ್ಲ ತಲೆ ಖಾಲಿ ಮಾಡಿಬಿಟ್ಟು, ಖಾಲಿ ಮಾಡಿದಾಗನೇ ಮನುಷ್ಯ ಏನು ಮಾಡ್ತಾನೆ, ಹುಡುಕಕ್ಕೆ ಶುರು ಮಾಡ್ತಾನೆ ಮುಂದೆ ಎಲ್ಲಿ ಅದ ಏನದ ಅನ್ನೋಂಥ. ಅವಾಗ ಅಪ್ಪವ್ರು ಲಿಂಗೈಕ್ಯರು ಆದಮೇಲೆ ಅವರ ಜನ್ಮಸ್ಥಳವಾದಂಥ ಬಿಜ್ಜರಿಗೆಗೆ ಹೋಗೋದು ಬಂತು. ಅಪ್ಪವ್ರಿಗೆ ಮೂಲವಾಗಿ ಪ್ರೇರಣೆ ನೀಡಿದಂಥ ಒಂದು ಸ್ಥಳ ಅದು ಸನ್ಯಾಸಪ್ಪನ ಮಠ ಅಂತ. ಅಂದರೆ ಸಂಪೂರ್ಣ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಅವ್ರು ಬರಬೇಕಾಗಿತ್ತು ಅಂತಂದರೆ ಅಲ್ಲಿ ಒಂದು ಮೂಲ ಪ್ರೇರಣೆ ನೀಡಿದಂಥ ಸ್ಥಳ ಅದು ಸನ್ಯಾಸಪ್ಪನ ಮಠ. ಅಲ್ಲಿ ಜೋಡಿ ನಂದಿಗಳಿದಾವೆ. ಅಲ್ಲಿ ಹೋದಾದ್ಮೇಲೆ ಇವೆಲ್ಲನೂ ಕೂಡ ಏನು ಆಂತರಿಕವಾಗಿಯೇ ಬರ್ತಾ ಇವತ್ತು ಇದು 9ನೇ ಪುಸ್ತಕ ಪೂಜ್ಯ ಶ್ರೀಶೈಲ ಜಗದ್ಗುರು ಒಂದು ಅಮೃತ ಹಸ್ತದಿಂದ ಬಿಡುಗಡೆ ಆಗ್ತಾ ಇರುವಂಥ. ಇದು ಯಾವುದನ್ನು ನಾ ಏನೂ ಓದಿಲ್ಲ, ಅದು ಆಟೋಮೆಟಿಕ್ಕಾಗಿ ಅದು ಆಂತರಿಕವಾಗಿ ಏನು ಬರ್ತದೋ ಅದೇ ಬರಿತಾ ಬಂದಾಗ ಇವತ್ತು ಪುಸ್ತಕ ಆಗಿರೋದು. ಇದು ನಂದಿ ಕೂಗು ಅನ್ನುವಂಥ ಒಂದು ಪುಸ್ತಕ ಆಗಿರೋದು. ನಿನ್ನೆ ದಿವಸನೇ ಅಪ್ಪವರು ಏನು ಮಾಡಿದರು, ನಿನ್ನೆನೂ ವಿಚಾರ ಹಂಚಿಕೊಳ್ರಿ ತಂದಿದ್ರು. ಆದರೆ ನನಗೇನು ಅನ್ನಿಸ್ತು, ಇಲ್ಲ ನಾವು ಪ್ರೇಕ್ಷಕರಾಗಿ ಅಲ್ಲಿ ಕೂತು ಕೇಳಬೇಕು ಅಪ್ಪವ್ರ ಮಾತು ಮೊದಲ ಅಂತೇಳಿ ವಿಚಾರ ಮಾಡಿ ನಿನ್ನೆ ಅಲ್ಲಿ ಕೂತಿದ್ದೆ ನಾನು. ಅದಕ್ಕಿಂತ ಮುಂಚೆ ಕೆಲವೊಬ್ರು ಇಲ್ಲಿ ಮಾತನಾಡುವಾಗ ಪ್ರಸ್ತಾಪ ಮಾಡಿದಂಥ ಮುಖ್ಯ ವಿಚಾರಪ್ಪ ಅಂತಂದ್ರೆ ರೈತರ ಮಕ್ಕಳಿಗೆ ಕನ್ಯಾ ಕೊಡಕತ್ತಿಲ್ಲ. ಇವತ್ತು ಹೆಂಗಾಗ್ಯದಪ್ಪ ಅಂತಂದ್ರೆ ಎಲ್ಲರೂ ಇನ್ನೊಬ್ಬರಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ರೀತಿ ವಿಜ್ಞಾಪನೆಯನ್ನು ಮಾಡ್ಕೋಬೇಕಂತ ಒಂದು ಪರಿಸ್ಥಿತಿ ಬಂದದ. ರೈತರ ಮಕ್ಕಳಿಗೆ ಕನ್ಯಾ ಕೊಡ್ರಿ, ಎಷ್ಟು ಮಂದಿಗೆ ಕನ್ಯಾ ಕೊಡ್ತೀರಿ, ಕೈ ಎತ್ತಿರಿ ಅನ್ನುವಂಥದ್ದು. ನಿನ್ನೆ ದಿವಸ ಕೈ ಎತ್ತರ ಅಂದ್ಕೊಳ್ಳಿ ಒಂದು 4-5 ಮಂದಿ ತಾಯಂದ್ರೆ ಎತ್ತಿದ್ರು, ಮತ್ತೊಂದು 10-15 ಜನ ಕೈ ಎತ್ತಿದ್ರು. ಹಾಗಿದ್ರೆ ಇಲ್ಲಿ ಮೂಲ ಪ್ರಶ್ನೆ ಇರೋದು ಇಂಥ ಪರಿಸ್ಥಿತಿ ಯಾಕೆ ಬಂತು ಅಂತ. ಇದಕ್ಕೆ ಉತ್ತರ ಕಂಡುಕೊಂಡ್ರೆ ಮುಂದೆ ಏನಾಗ್ತದಪ್ಪ ಅಂದ್ರೆ ರೈತರ ಮಕ್ಕಳಿಗೆ ಕನ್ಯೆ ಸಿಗ್ತದ. ಅದಕ್ಕೆ ಉತ್ತರ ಕಂಡುಕೊಳ್ಳಾರ್ದೇ ನೀವು ಕೇವಲ ರೈತರ ಮಕ್ಕಳಿಗೆ ಕನ್ಯೆ ಕೊಡ್ರಿ ಅಂದ್ರೆ ಕನ್ಯೆ ಸಿಗಕ್ಕೆ ಸಾಧ್ಯತೆಯೇ ಇಲ್ಲ. ಇದೇ ಒಂದು 30-40 ವರ್ಷ ಹಿಂದ್ಗಡೆ ರೈತರ ಮಕ್ಕಳಿಗೆ ಕನ್ಯೆ ಕೊಡ್ರಿ ಎನ್ನುವಂಥ ಒಂದು ಏನಾದರೂ ಶಬ್ದ ಏನಾದರೂ ಸಮಾಜದಾಗ ಇತ್ತಾ ಅನ್ನುವಂಥ ಪ್ರಶ್ನೆ ಆಗ್ತದೆ. ಇತ್ತೇನ್ರಿ ಯಾರು ನೀವೇ ಹೇಳ್ಬೇಕು. ಆದರೆ ಇವುದೇ ಒಂದು 30-40 ವರ್ಷ ಆದಮೇಲೆ ಇವತ್ತಿನ ದಿವಸ ರೈತರ ಮಕ್ಕಳಿಗೆ ಕನ್ಯೆ ಕೊಡ್ರಿ ಅಂತ ಬೇಡ್ಕೊಳ್ಳುವಂಥ ಪರಿಸ್ಥಿತಿ ಯಾಕೆ ಬಂತು? ಇದೇ 30-40 ವರ್ಷ ಹಿಂದ್ಗಡೆ ನಮ್ಮ ಮನ್ಯಾಗ ಯಾರಿದ್ರಪ್ಪ ಅಂತಂದ್ರೆ 4 ಕಾಲಿನ ಬಸವಣ್ಣ ಗುಡಿ ಹಾಕಿದ್ದ. 4 ಕಾಲಿನ ಬಸವಣ್ಣ ಅದಾನಪ್ಪ ಅಂತಂದ್ರೆ ಆ ಮನ್ಯಾಗ ಲಕ್ಷ್ಮೀ ನೆಲೆ ನಿಂತಿದ್ಲು ಅಂತ. ಯಾರ ಮನ್ಯಾಗ ಲಕ್ಷ್ಮೀ ನೆಲೆ ನಿಲ್ತಾರೋ ಆ ಮನೆಗೆ ಕನ್ಯಾ ಕೊಡ್ರಿ ಅಂತ ಹೇಳೋ ಪರಿಸ್ಥಿತಿ ಬರಕ್ಕೆ ಸಾಧ್ಯತೆನೇ ಇಲ್ಲ. ಹೌದ್ರಿ ಹೇಳ್ತಾರೆ. ಬಸವಣ್ಣ ಹೋಗ್ಬಿಟ್ಟ, ಅದ್ರ ಜೋಡಿ ಲಕ್ಷ್ಮೀನೂ ಹೋಗ್ಬಿಟ್ಲು, ಮತ್ತು ಲಕ್ಷ್ಮಿ ಇಲ್ಲಾರ ಮನೆಗೆ ಕನ್ಯೆ ಹೆಂಗೆ ಕೊಡ್ತಾರ ಅನ್ನೋದು ಮೂಲ ಪ್ರಶ್ನೆ. ಹೌದ್ರಿ ಹೇಳ್ತಾ ಇರೋದು. ಇದು ಎಲ್ಲನೂ ನಾ ಹೇಳ್ತಾ ಇರೋದು ಚಿಂತನೆ ಮಾಡುವಂಥ ವಿಚಾರ ಅಂತ ಹೇಳ್ತಾ ಇರೋದು. ಇವತ್ತು ನಾ ಹೇಳೋ ವಿಚಾರಕ್ಕೆ ಮಲ್ಲಯ್ಯನೇ ಸಾಕ್ಷಿ ಆಗಬೇಕು, ನೀವು ಕೇಳೋದಕ್ಕೂ ಮಲ್ಲಯ್ಯನೇ ಸಾಕ್ಷಿ ಆಗಬೇಕು. ಇವತ್ತೇನಾಗಿಬಿಟ್ಟಿದೆ ರೈತನ ಪರಿಸ್ಥಿತಿ ಅಂತಂದ್ರೆ ಎಲ್ಲ ಹಂತದಲ್ಲಿನೂ ಕೊಡೋದ. ಸಾಲ ಕೊಡ್ತಾರ, ಆ ಸಾಲ ತೊಗೊಂಡು ಮತ್ತೆ ಅದನ್ನು ಕೂಡ ಮತ್ತೆ ಇನ್ನೊಬ್ರಿಗೆ ಕೊಡೋದೆ. ಟ್ಯಾಕ್ಟ್ರಿಗೆ ಕೊಡೋ, ಅದಕ್ಕೆ ಡೀಸೆಲ್ಗೆ ಅದನ್ನು ಕೊಡೋ. ಇವತ್ತು ಕೂಲಿ ಆಳುಗಳ ಪರಿಸ್ಥಿತಿ 600-700 ರೂಪಾಯಿ ಅದಕ್ಕೂ ಕೊಡೋ. ಹಿಂಗೆ ಕೊಡೋದೇ ಆಯ್ತಂದ್ರೆ ಅವನ ಮನ್ಯಾಗ ಲಕ್ಷ್ಮಿ ಹೆಂಗೆ ನೆಲೆ ನಿಲ್ತಾಳೆ ಮತ್ತು ಕನ್ಯೆ ಹೆಂಗೆ ಸಿಗ್ತಾವು ಅನ್ನೋದು 3 ಪ್ರಶ್ನೆ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಪರಿಹಾರ ಏನು ಅಂತಂದರೆ ಮುಖ್ಯವಾಗಿ ಪುನಃ ಈ ರೈತರ ಮನೆಗೆ ಈ 4 ಕಾಲಿನ ಬಸವಣ್ಣ ಬರಬೇಕು, ಅದೊಂದೇ ಪರಿಹಾರ. ಇಲ್ಲ ಇದನ್ನು ಪರಿಹಾರ ಸಿಗಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ಸ್ಪಷ್ಟತೆ ನಮ್ಗೆ ಉಂಟಾಗಿರುವಂಥ ಅದೇ ನಂದಿ ಕೂಗು ಅನ್ನಿ. ಹಾಗಿದ್ರೆ ಇಲ್ಲಿ ಮೂಲ ಪ್ರಶ್ನೆ ಬರುವ, ಈ ನಂದಿ ಸಂತತಿ ನಾಶ ಆಯಿತು, ಇದಕ್ಕೆ ಮೂಲ ಕಾರಣ ಏನಪ್ಪ?
ರೈತರ ಆಲಸ್ಯ ಆದ್ರಿ. ನೀವು ಆಲಸ್ಯ ಆಗಿದ್ರಿ ಅಂತ ತಿಳ್ಕೊರಿ, 600-700 ಕಿಲೋಮೀಟರ್ ಇಲ್ಲಿ ಯಾಕೆ ನಡೆದು ಬರ್ತಿದ್ರಿ ಅಂತ ನನಗೆ ಒಂದು ಪ್ರಶ್ನೆ ಆಗಿದೆ. ಹೌದ್ರಿ, ನಾ ಹೇಳಕತ್ತಿ ನೀವು ಆಲಸ್ಯತನೇ ಬಂದಿತ್ತು ಅಂತಂದು ತಿಳ್ಕೊಳ್ಳೋಣ. 600-700 ಕಿಲೋಮೀಟರ್ ನಡೆದು ಬರುವಂಥ ಶಕ್ತಿ ಎಲ್ಲಿ ಉಳಿತಿತ್ತು ಅಂತ. ಇಲ್ಲೇ ಬರುವಾಗ ನಾನು ನಡ್ಕೊಂಡು ಬಂದಿದ್ದೀನಿ. ರಾಸಾಯನಿಕಗಳು ಕಾರಣ, ಅದನ್ನೂ ಕಾರಣ ಅಲ್ಲ. ಯಂತ್ರಗಳು ಕಾರಣ, ಅದನ್ನೂ ಕೂಡ ಕಾರಣ ಅಲ್ಲ. ಕಾರಣ ಏನು ಅಂತಂದರೆ, ಈ ನಂದಿ ಸಂಪತ್ತು ಯಾರು ಉಳಿಸಿ ಬೆಳೆಸ್ತಾರ ಅವ್ರ ಪೂರಕವಾದಂಥ ಕಾನೂನು ಮತ್ತು ಯೋಜನೆಗಳಿಲ್ಲ ಅಂತ. ಅದು ಮೂಲ ಕಾರಣ ಆಗಿರೋದು. ಈ ಹೊಟ್ಟೆಯಾಗಿರುವಂಥ ಕೂಸಿಗೆ ಒಂದು ಯೋಜನೆ ಅದಾವ. ಇವತ್ತು ಮಕ್ಕಳಿಗೆ ಶಾಲೆಗೆ ಒಂದು ಯೋಜನೆ ಅದ, ವೃದ್ಧಾಪ್ಯ ವೇತನ ಅಂತೇಳಿ ಅವ್ರಿಗೊಂದು ಯೋಜನೆ ಅದ. ಅದ್ರಾಗ ಸರ್ಕಾರಿ ನೌಕರು ಅಂತೇಳಿ ಬಂದ್ರಂತೆ ತಿಳ್ಕೊಳ್ರಿ. ಒಮ್ಮೆ ಸರ್ಕಾರಿ ನೌಕರಿ ಸಿಕ್ತು ಅಂತಂದ್ರೆ ಸಾಯ್ತಾನೆ ಅವ್ರಿಗೆ ಪಗಾರ, ಮತ್ತು ಅವ ಸತ್ತು ಅಂತಂದ್ರೆ ಅವ್ರಿಗೆ ಎಂದಿಗೂ ಪಗಾರ. ಹೌದ್ರಿ, ಇದೇ ಕಾನೂನು ಅಂತ ಹೇಳ್ತಾ ಇರೋದು ನಮ್ಗೆ. ಮತ್ತು ಎಲ್ಲರ ತಲೆಯಾಗ ಏನು ಬರ್ತದ, ಅವ್ರ ಮನ್ಯಾಗ ಲಕ್ಷ್ಮಿ ಅದಾರ, ಅವ್ರಿಗೆ ಕನ್ಯಾ ಕೊಡೋನು ಅಂತೇಳಿ ವಿಚಾರ ಬಂದೇ ಬರ್ತದೆ ಸಾಮಾನ್ಯವಾಗಿ. ಹೌದ್ರಿ, ನಾ ಹೇಳಕತ್ತೀನಿ. ಹೌದಾ ವಾಸ್ತವಿಕ ಸ್ಥಿತಿ. ಇಲ್ಲಿ ಬಂದಾಗ, ಅಲ್ಲಿ ಬರೋವಾಗ ನಾನು ನಡ್ಕೊಂಬರುವಾಗ ಅಲ್ಲಿ ಕಲ್ಲು ಇಟ್ಟಿದ್ರಿ, ಹಿಂಗೆ ಏನು ಗುಡ್ಡ ಮಾಡಿ 4-5 ಕಲ್ಲುಗಳು. ಯಾರೋ ಒಬ್ರು ತಾಯಾರು ಏನೋ ಮಾತಾಡ್ಕೊಳಕತ್ತಿದ್ರಿ. ಏನಪ್ಪ ಅಂತಂದ್ರೆ, ಇಲ್ಲ ನೌಕರಿ ಇರೋ ಗಂಡು ಸಿಗಲಿ ಅಂತೇಳಿ ಇಟ್ಟಾರ ಅಂತ. ಇನ್ನು ಎಲ್ಲರೂ ಇಟ್ಟು ಬಂದ್ರಿ ಅಂತಂದು ತಿಳ್ಕೋರಿ, ಮಲ್ಲಯ್ಯರೇ ಹೆಂಗೆ ಪರಿಹಾರ ಕೊಡವ ಅನ್ನೋದು ಮೂಲ ಪ್ರಶ್ನೆ. ಯಾಕಪ್ಪ ಅಂದ್ರೆ ಎಂಥ ಗೌರ್ಮೆಂಟ್ ಇದ್ರೂ ಕೂಡ, ಎಂಥ ಒಂದು ಕಾರ್ಖಾನೆಗಳು ಎಷ್ಟೇ ನೀವು ಸ್ಥಾಪನೆ ಮಾಡಿದ್ರು ಕೂಡ 105 ಜನಕ್ಕೆ ಮಾತ್ರ ಅಲ್ಲಿ ನಿಮಗೆ ಉದ್ಯೋಗ ಸಿಗೋದು. ಇನ್ನು 95 ಜನ ಹಾಗೆ ಉಳಿಯುವುದೇ. ಹೌದ್ರಿ, ಹೇಳತ್ತಿದ್ದು ನೀವು ಏನೇ ಬೇಕಾದ ಪ್ರಯತ್ನ ಮಾಡಿ 105 ಮಂದಿ ಜನಕ್ಕೆ ಮಾತ್ರ ಅಲ್ಲಿ ಏನು ಮಾಡೋದು, ನೌಕರಿ ಸಿಗೋದು. ಹಾಗಾಗಿ ಇದು ಪರಿಹಾರ ಅಲ್ವೇ ಅಲ್ಲ. ಪರಿಹಾರ ಏನು ಅಂತಂದ್ರೆ, ಇನ್ನೂ ಏನು 95 ಜನ ಇದ್ದಾರೆ, ಅದ್ರಾಗ ಅರ್ಧಕ್ಕಾದ್ರೂ ಜನಕ್ಕೆ ಏನಾಗಬೇಕಪ್ಪ ಅಂತಂದ್ರೆ, ಅವ ಜೋಡೆತ್ತು ಕಟ್ಟಿಗೆಸಿಂದ ಕೃಷಿ ಮಾಡಬೇಕು. ಆ ನಿಟ್ಟಿನಲ್ಲಿ ಏನು ಮಾಡಬೇಕು, ಪ್ರೋತ್ಸಾಹ ನೀಡುವಂಥ ಯೋಜನೆ ಮತ್ತು ಕಾನೂನುಗಳು ಬರಬೇಕು ಅಂತ. ಹಾಗಾಗಿ ನಾವು ಸಿದ್ದೇಶ್ವರಪ್ಪರು ಎಲ್ಲಿ ಜನ್ಮ ತಾಳಿದಾರೋ, 14 ವರ್ಷ ಬಾಲ್ಯವನ್ನು ಕಳೆದಿದ್ದಾರೋ, ಅದೇ ಒಂದು ಸ್ಥಳದಲ್ಲಿ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ನಾವು. ಇದೇ ಕಳೆದ ಒಂದು ಗೌರಿ ಹುಣ್ಣಿಮೆ ದಿವಸ ವಿಜಯಪುರದ ಜ್ಞಾನ ಯೋಗಾಶ್ರಮದಿಂದ ಅಲ್ಲಿವರೆಗೆ ಬಿದ್ರಿಗೆವರೆಗೆ ಒಂದು 47 ಕಿಲೋಮೀಟರ್ ಆಗ್ತದೆ ಪಾದಯಾತ್ರೆ ಮುಖಾಂತರ ಅಲ್ಲಿ ಹೋಗಿ. ಏನು ಸಂಕಲ್ಪ ಅಂದರೆ, ಮುಂದಿನ 10 ವರ್ಷಗಳಲ್ಲಿ 10 ಪಟ್ಟು ನಂದಿ ಸಂಪತ್ತು ಹೆಚ್ಚಿಗೆ ಆಗಬೇಕು ಅಂತ. ಅದನ್ನು ದಿವ್ಯ ಸಾನ್ನಿಧ್ಯವನ್ನು ಯಾರು ವಹಿಸಿದ್ರು ಅಂತಂದರೆ, ಕರಬಂಟನಾಳದ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಗಳು. ಅದು ಬಹಳ ವಿಶೇಷ ಆಗಿರುವಂಥದ್ದು. ಇವತ್ತು ಅವರೇ ಇಲ್ಲಿ ಕರೆತಂದು ನಮ್ಮನ್ನು ನಿಲ್ಲಿಸಿರುವಂಥದ್ದು. ಹಾಗಾಗಿ ಇಲ್ಲೊಂದು ದೊಡ್ಡದಾದಂಥ ಯೋಜನೆ ಏನಾಗ್ಯದಪ್ಪ ಅಂತಂದ್ರೆ, ತಾನೇ ಮಲ್ಲಿಕಾರ್ಜುನ್ ಯಾರ್ಯಾರ ಮುಖಾಂತರ ಏನು ಕೆಲಸ ಮಾಡಿಸ್ಕೋಬೇಕು ಮಾಡ್ಕೊಳಕತ್ತಾನ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಜೋಡೆತ್ತು ಕಟ್ಟಿದಂಥ ರೈತ, ಅವನ ಬೆಲೆ ಅವನಿಗೆ ಗೊತ್ತಿಲ್ಲ ಅನ್ನುವಂಥದ್ದು ಇವತ್ತು ಸಮಾಜದಲ್ಲಿ. ಇವತ್ತು ನಾವು MSc ಅಗ್ರಿ ಮಾಡಿದ್ದೀವಿ, 10 ವರ್ಷ ಕೃಷಿ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀವಿ, ನಮಗೂ ಗೊತ್ತಿರಲಿಲ್ಲ. ಯಾವಾಗ ಗುರು ಅಂತ ಬೆನ್ನು ಹತ್ತಿದ್ದೇವೋ ಅವಾಗನೇ ಈ ಜೋಡೆತ್ತಿನ ಕೃಷಿಕನ ಬೆಲೆ ನಮಗೆ ಗೊತ್ತಾಗಿರೋ. ಒಬ್ಬ ಜೋಡೆತ್ತು ಕಟ್ಟಿದಂಥ ಕೃಷಿಕ ಇದ್ದಂತ 11 ರೀತಿಯ ವಿಶೇಷವಾದಂಥ ಕೊಡುಗೆಯನ್ನು ಸಮಾಜಕ್ಕೆ ನೀಡ್ತಾ ಇರ್ತಾನ. ಇಲ್ಲೇ ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಿ ಸ್ವಲ್ಪ ಹೇಳ್ಬಿಡ್ತೀನಿ, ನೀವೇ ವಿಚಾರ ಮಾಡುವಂಥದ್ದು. ಹೌದು ಅಂದರೆ ಹೌದು ಅನ್ಬೇಕು, ಇಲ್ಲ ಅಂದರೆ ಇಲ್ಲ ಅನ್ಬೇಕು. ಇವತ್ತು ವಿಜ್ಞಾನ ಜಗತ್ತಿನಲ್ಲಿದ್ದೀವಿ ನಾವು. 12ನೇ ಶತಮಾನದಾಗಿಲ್ಲ, ನಾವು 21ನೇ ಶತಮಾನ ಇದ್ದೀವಿ. ಎಲ್ಲನೂ ಪರೀಕ್ಷೆ ಮಾಡಿ ನೋಡ್ಬೋದು. ವಿಜ್ಞಾನ ಅಂದರೆ ಕಾರಣ ಪರಿಣಾಮದ ಸ್ಪಷ್ಟತೆಯೊಂದಿಗೆ ಮುಂದುವರಿಯೋದು ಅಂತ ಅರ್ಥ. ಇವತ್ತು ಯಾರು ಜೋಡೆತ್ತುಗಳನ್ನು ಕಟ್ಟಿದ್ದಾರೆ ಅವರ ಒಂದು ಜಮೀನಿನ ಮಣ್ಣಿನ ಪರೀಕ್ಷೆ ಮಾಡೋದು ಮತ್ತು ಇದರ ಒಂದು ಜಮೀನು ಮಣ್ಣಿನ ಪರೀಕ್ಷೆ ಮಾಡೋದು. ಯಾರ ಜಮೀನು ಹೆಚ್ಚಿಗೆ ಫಲವತ್ತತೆ ಇರ್ತದ್ರಿ, ಯಾರ ಜಮೀನು ಇರ್ತದ ನೀವೇ ಹೇಳಬೇಕು. ಜೋಡೆತ್ತ ಕಟ್ಟಿದಂಥ ರೈತನ ಒಂದು ಜಮೀನು ಫಲವತ್ತತೆ ಹೆಚ್ಚಿಗೆ ಇರ್ತದ. ಮಣ್ಣು ಉಳಿಸೋ ಯಾರು ಈ ಭೂಮಿ ಮ್ಯಾಗ ಅಪ್ಪ ಅಂದ್ರೆ ಜೋಡೆತ್ತ ಕಟ್ಟಿದಂಥ ರೈತ. ಇನ್ನು ಎರಡನೇದು ಏನಪ್ಪ ಅಂತಂದ್ರೆ ನೀರು ಉಳಿಸೋವ ಅಂತೇಳಿ. ಇದು ಬಹಳ ವಿಚಾರ ಇರುವಂಥದ್ದು. ಜೋಡೆತ್ತ ಕಟ್ಟಿದಂಥ ರೈತನ ಜಮೀನಿನಲ್ಲಿರುವಂಥದ್ದು ಏನು, ಜಮೀನಿನಲ್ಲಿ ನೀರು ಇಟ್ಟುಕೊಳ್ಳುವಂಥ ಸಾಮರ್ಥ್ಯ ಎಷ್ಟದ ಅಂತೇಳಿ ನಾವು ಪರೀಕ್ಷೆ ಮಾಡಿ ನೋಡೋಣ. ಮತ್ತು ಇತರರ ಜಮೀನನ್ನು ಮಣ್ಣಿನ ಪರೀಕ್ಷೆ ಮಾಡಿ ನೋಡಿದೆವು ಅಂತ ತಿಳ್ಕೊಳ್ಳೋಣ. ನೀರು ಹಿಡಿದುಕೊಳ್ಳೋ ಸಾಮರ್ಥ್ಯ
ಮತ್ತು ಯಾರು ಜೋಡಿ ಎತ್ತು ಕಟ್ಟಿ ಕೃಷಿ ಮಾಡ್ತಿರ್ತಾರ ಆ ಮಣ್ಣಿನಲ್ಲಿ ಏನಾಗ್ತದೆ, ನೀರು ಹಿಡಿದಿಟ್ಕೊಳ್ಳೋಂಥ ಸಾಮರ್ಥ್ಯ ಇರ್ತದ. ಇದೇ 20-30 ವರ್ಷ ಹಿಂದೆ ನಾವು 6 ತಿಂಗಳು 7 ತಿಂಗಳು ವರ್ಷಗಟ್ಟಲೆ ಹಳ್ಳ ಹರಿಯೋದು ನೋಡ್ತಿದ್ದೇವೆ. ಇವತ್ತೇನಾಗತ್ತದ ರೀ, ದೊಡ್ಡ ಮಳೆ ಬಿದ್ದರೂ ಕೂಡ 1 ವಾರ 15 ದಿವಸ ಹಳ್ಳ ಹರಿಯೋದು ನೋಡವತ್ತೇವೆ. ಯಾಕಾಯ್ತು ಹಿಂಗ? ಯಾಕಪ್ಪ ಅಂದ್ರೆ ಭೂಮಿ ನೀರು ಹಿಡಿದುಕೊಳ್ಳೋಂಥ ಸಾಮರ್ಥ್ಯನೇ ಕಳ್ಕೊಂಡ್ಬಿಡ್ತು ಅಂತ. ಹಾಗಾಗಿ ಇವತ್ತು ಹರಿಯುವ ಹಳ್ಳಗಳೆಲ್ಲನೂ ಕೂಡ ಬತ್ತು ಹೋಗ್ಯಾವು. ಹೌದ್ರಿ ನಾ ಹೇಳಕತ್ತಿದ್ದು? ಹಳ್ಳ ಬತ್ತಿಯಾವು ಅಂತಂದ್ರೆ ಮುಂದೆ ಬಾವಿ ಬತ್ತಾಕತ್ತಾವು. ಇನ್ನು ಬಾವಿ ಬತ್ತಿದ್ವು ಅಂತಂದ್ರೆ ಮುಂದೆ ಯಾವ್ದು ಬರ್ತದ? ಬೋರ್ಗಳು ಬತ್ತುವೆ ಅಂತ ನಾ ಹೇಳಕತ್ತದ್ದು, ವಿಜ್ಞಾನನೇ ಹೇಳಕತ್ತೀನಿ. ಪರಿಸ್ಥಿತಿ ಬಹಳ ಗಂಭೀರ ಅದ ಅಂತ. ಮಾಡು ಇಲ್ಲವೇ ಮಡಿ ಎನ್ನುವಂಥ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ ಅಂತ. ಹಳ್ಳದಿಂದ ನದಿಯ ಹೊರತು ನದಿಯಿಂದ ಹಳ್ಳ ಅಲ್ಲ. ಇವತ್ತು ಸಾಕಷ್ಟು ಏನು ಮಾಡ್ತಾ ಇದ್ದೀವಿ, ಡ್ಯಾಮ್ಗಳನ್ನು ಕಟ್ಟಿ ಹಳ್ಳಿಗಳಿಗೆ ನೀರು ತಂದು ಒದಗಿಸಕತ್ತೀವಿ. ಆದರೆ ಇವತ್ತು ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂತಂದ್ರೆ, ಎಲ್ಲಿ ನಾವು ಡ್ಯಾಮ್ ಕಟ್ಟಿ ನೀರು ತಂದು ಕೊಡಬೇಕಂತಿದ್ದೀವೋ ಆ ಡ್ಯಾಮ್ನಲ್ಲಿರುವಂಥ ನೀರೂ ಕೂಡ ಏನಾಗ್ತದೆ, ಅಶುದ್ಧಗೊಳ್ತಾ ಇದೆ, ಕಲುಷಿತಗೊಳ್ತಾ ಇದೆ ಅನ್ನೋದು ಅದೇ ವಿಜ್ಞಾನಿಗಳೇ ಹೇಳ್ತಾ ಇರುವಂಥ. ಕೃಷ್ಣಾ ನದಿ ಇವತ್ತು ಕಲುಷಿತಗೊಂಡಿದೆ, ಆ ಕಡೆ ಕಾವೇರಿ ನದಿ ಕಲುಷಿತಗೊಂಡಿದೆ. ಅಂದರೆ ನಮ್ಮಲ್ಲಿ ಏನು ದೊರೀತಾ ಇತ್ತೋ ಈ ನೀರು ಕಳ್ಕೊಂಡೀವಿ, ಮತ್ತು ಆ ನೀರು ಕಳ್ಕೊಳ್ತೀವಿ ಅಂತ. ಇಲ್ಲೇ ಮೂಲ ಇರೋದು. ಮಲ್ಲ ಯಾಕೆ ಕುಡಿಸ್ಯಾನ ಇಲ್ಲಿ ನಮ್ಮನ್ನ, ಈ ಯಾಕೆ ಸಂಪ್ರದಾಯ ಅದು ಇದು ಕಂಬಿ ಮಲ್ಲಯ್ಯ ಅನ್ನೋದೇ ಇಲ್ಲಿ ಮೂಲ ಇಲ್ಲೇ ಇರುವಂಥದ್ದು. ಈಗ ನಾ ಹೇಳ್ತಾ ಇದ್ದ ನಾವೆಲ್ಲಿದ್ದೀವ್ರಿ? ಇಲ್ಲಿ ಕೃಷ್ಣಾ ನದಿಯ ಒಂದು ದಂಡೆಯಲ್ಲಿ ನಾವು ಇರುವಂಥದ್ದು. ಅಂದರೆ ಎಲ್ಲಿ ಶ್ರೀಶೈಲ ಮಲ್ಲ ಇಲ್ಲಿ ನೆಲೆ ನಿಂತಾನ ಅವನ ಸ್ಥಾನಕ್ಕೆ ನಾವು ಬಂದೀವಿ. ನೀವೆಲ್ಲರೂ ಎಲ್ಲಿಂದ ಬಂದೀರಿ ಅಂತಂದ್ರೆ ಈ ಕೃಷ್ಣಾ ನದಿಯ ಜಲಾನಯನ ಪ್ರದೇಶ ಅಂತಂತೀವಿ ನಾವು. ಅಂದರೆ ಎಲ್ಲಿ ನೀರು ಬರ್ತದೆ ನೋಡಿ, ಹರಿದು ಬರ್ತದ, ಅದು ಎಲ್ಲ ನೀರು ಹರಿದು ಬಂದು ಏನಾಗ್ತದೆ, ಇಲ್ಲೇ ನದಿ ಮುಖಾಂತರ ಹರಿದು ಹೋಗೋದು. ಇದೇ ಕೃಷ್ಣಾ ನದಿ. ಶ್ರೀಶೈಲ ಮಲ್ಲ ಏನಂದ್ರೆ ನಮ್ಮ ಪಕ್ಕದಲ್ಲೇ ನದಿ ಏನು ಹರಿದು ಹೋಗ್ತದೆ, ಅಲ್ಲಿಂದನೇ ಹರಿದು ಹೋಗೋದು. ನಾ ಹೇಳೋದು ತಿಳಿತದ್ರಿ ನಿಮಗೆ? ಸ್ಪಷ್ಟ ಆಯ್ತಾ? ನಿಮ್ಮದು ಏನು ಹಳ್ಳ ಹರಿತಾವೋ ಹರಿದದ್ದು ಏನಾಗ್ತದೆ, ನದಿ ಬಂದು ಸೇರ್ತದೆ. ಅದೇ ನದಿ ಏನಾಗ್ತದೆ, ಕೃಷ್ಣಾ ನದಿಯಾಗಿ ಇಲ್ಲಿ ಹರಿತಾ ಇದೆ. ಈ ಕೃಷ್ಣಾ ನದಿಗೆ ವರ್ಷ ಪೂರ್ತಿ ಹರಿಯುವಂಥ ನದಿ ಅಂತ ಕರಿತೀವಿ, ಪೆರಿನಿಯಲ್ ರಿವರ್. ಅಂದರೆ ಎಲ್ಲಿ ಉಗಮ ಆಗ್ತದೋ ಅದು ಏನಾಗ್ತದೆ, ಸಮುದ್ರ ಮುಟ್ಟುವರೆಗೂ ವರ್ಷ ಪೂರ್ತಿ ಹರಿತಿರ್ತದೆ. ಆದರೆ ಇವತ್ತು ವರ್ಷ ಪೂರ್ತಿ ಹರಿವಾಗಿ ನದಿ ಉಳಿದಿಲ್ಲ. 4 ರಿಂದ 5 ತಿಂಗಳು ಏನಾಗ್ತದೆ, ಬತ್ತಿ ಹೊಂಟದು. ಯಾಕಾಯಿತು ಅಂತಂದ್ರೆ ಅಲ್ಲಿ ನಮ್ಮ ಪ್ರದೇಶದಲ್ಲಿ ಏನು ಬಸವಣ್ಣ ಕೆಲಸ ಮಾಡಕತ್ತಿದ್ದ ಆ ಬಸವಣ್ಣ ಸಂತತಿ ನಾಶ ಆಗಿಬಿಡ್ತು ಅಂತ. ಆ ಸಂತತಿ ನಾಶ ಆಗಿರುವಂಥ ಕಾರಣಕ್ಕಾಗಿ, ಅಂದರೆ ಜೋಡೆತ್ತಿನ ಕೃಷಿಕರ ಸಂಖ್ಯೆ ನಾಶ ಆಗಿರುವಂಥ ಕಾರಣಕ್ಕಾಗಿ ಇವತ್ತು ಹರಿಯುವಂಥ ನದಿನೂ ಕೂಡ ಹರಿತಾ ಇಲ್ಲ. ಹಾಗಾಗಿ ಏನು ಕಂಬಿ ಮಲ್ಲಯ್ಯ ಅಂತೇಳಿ ನಾವು ತಂದಿದ್ದೀವೋ, ಇವ ನಂದಿ ಮಲ್ಲಯ್ಯ ಆಗ್ಯಾನ. ಅಂದರೆ ಗ್ರಾಮಗಳಲ್ಲಿರುವಂಥ ಈ ಜೋಡೆತ್ತಿನ ಕೃಷಿಕರನ್ನು ಉಳಿಸೋಗ್ಯಾನ. ಗ್ರಾಮಗಳಲ್ಲಿರುವಂಥ ಎಲ್ಲ ಜೋಡೆತ್ತಿನ ಕೃಷಿಕರ ಭಾವ್ಯಕ್ಯದ ಸಂಕೇತ ಕಂಬಿ ಮಲ್ಲಯ್ಯ ಆಗ್ಯಾನ. ನಾವು ಎಲ್ಲರೂ ಒಂದು ಗೂಡಿ ಏನು ಮಾಡಬೇಕಾಗ್ಯದಪ್ಪ ಅಂತಂದ್ರೆ ಈ ಜೋಡೆತ್ತಿನ ಕೃಷಿಕರನ್ನ ಉಳಿಸಿ ಬೆಳೆಸ್ತೇವೆ ಅಂದ್ರೆ ಮಾತ್ರ ನಮ್ಮ ಗ್ರಾಮಗಳಿಗೆ ಭವಿಷ್ಯ ಆದಂತೆ ಹೇಳೋ ಕಂಬಿ ಮಲ್ಲಯ್ಯ ಆಗ್ಯಾನ. ಜಗತ್ತಿನ ಯಾವ ವಿಶ್ವವಿದ್ಯಾಲಯವೂ ಕೂಡ ಇದನ್ನ ಅಲ್ಲಗಳೆಯಕ್ಕೆ ಸಾಧ್ಯತೆಯೇ ಇಲ್ಲ. ನಂಗೆ ಹೇಳ್ತಾರೆ ಅದು ಅಲ್ಲಗಳೆಯಕ್ಕೆ ಮುಂದೆ ಬಂತು ಅಂತಂದರೆ ಅದು ವಿಶ್ವವಿದ್ಯಾಲಯ ಏನು ಉಳಿಬೇಕಾಗಿದೆಯಲ್ಲ ಅದು ಅರ್ಹತೆಯೇ ಕಳ್ಕೊಳ್ತದೆ ಅಂತ ನಿಮ್ಗೆ ಅಷ್ಟೇ ಸ್ಪಷ್ಟ ಮತ್ತು ನಿಖರವಾಗಿ ಹೇಳ್ತಾ ಇರೋದು. ಇದನ್ನು ಸಂಪೂರ್ಣವಾಗಿ ಆ ನಂದಿ ಕೂಗು ಅನ್ನುವಂಥ ಪುಸ್ತಕದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿರೋದು. ಇನ್ನು 3ನೇದು ಉತ್ತಮ ಆಹಾರ ಯಾರ ಮನ್ಯಾಗ ಅದ ಅಂತ ಹುಡುಕಿದ ಮತ್ತು ಜೋಡೆತ್ತಿನ ಕೃಷಿಕರ ಮನ್ಯಾಗನೇ ಇರೋದು. ಯಾಕಂದ್ರೆ ಭೂಮಿಯಾಗ ಸತ್ತು ಇತ್ತಂತಂದ್ರೆ ಅದು ಬೆಳೆದ ಅನ್ನದಾಗೂ ಕೂಡ ಸತ್ತು ಇರಕ್ಕೆ ಸಾಧ್ಯತೆ ಅದು. ಹೋಗ್ತೀರಿ ನಾ ಹೇಳಕತ್ತಿದ್ದು. ಇವತ್ತು 20 ಕಟ್ಟಾಕ್ ಬಂದೀವಿ, ಯಾವುದೂ ಎತ್ತವಲ್ಲೇವು. ಯಾಕೆ? ಬಸವಣ್ಣ ಸಂತತಿ ನಾಶ ಆಗಿರೋದು. ಮತ್ತೆ ಬೆಳೆ ವೈವಿಧ್ಯತೆ ಅಂದರೆ ಯಾವ ಬೇರೆ ಬೇರೆ ಕಾಳುಗಳನ್ನು ಹಿಡಿದಿಟ್ಟು ಮುಂದಿನ ಒಂದು ಏನಾಗ್ತದೆ, ವರ್ಷಕ್ಕೆ ಮತ್ತೆ ಬಿತ್ತಾಗಿ ಬರ್ತಾವ ಅಂತ ಹಿಡ್ಕೊಳ್ಳೋ ಯಾವಪ್ಪ ಅಂದ್ರೆ ಜೋಡೆತ್ತು ಕಟ್ಟಿದಂಥ ರೈತನೇ ಆಗಿರ್ತಾನ ಅಂತ. ಹೌದ್ರಿ ನಾ ಹೇಳಕತ್ತಿದ್ದು. ಯಾವ ಟ್ಯಾಕ್ಟ್ರಿ ಅವಲಂಬಿಸಿ ಕೃಷಿ ಮಾಡ್ತಾನೆ, ನಾವು ಏನಾದರೂ ಬೀಜ ಇಟ್ಕೊಳ್ಳುವಂಥ ಒಂದು ಸಂಸ್ಕೃತಿ ಉಳಿಸೋಕೆ ಸಾಧ್ಯತೆ ಅದ. ವಿಚಾರ ಮಾಡಿ ನೋಡಿ. ನೀವು ಹೇಳ್ತಾರೆ ಸೂತ್ರ ಒಂದರ ಕಡೆಯಲ್ಲೇ ಅಡಿಗೆ ಅದ ಅಂತ. ನಂದಿ ಉಳಿಸ್ತೇವೆ ಅಂದ್ರೆ ಎಲ್ಲ ಉಳಿಬಿಡ್ತದ. ಜೀವ ವೈವಿಧ್ಯತೆ ಅಂತಂತೀವಿ. ಇತರ ಪ್ರಾಣಿ ಪಕ್ಷಿಗಳು ಎಲ್ಲ ಜೀವ ಸಂಕುಲಗಳು ಉಳಿದು ಬೆಳೆದಿದೆ ಏನಪ್ಪ ಅಂತಂದ್ರೆ ನಂದಿಯಿಂದ. ಒಂದು ಬಗಸಿ ಸೆಗಣಿ ಏನಾದರೂ ಭೂಮಿ ಮ್ಯಾಗ ಬಿತ್ತು ಅಂತಂದ್ರೆ ಅದೆಷ್ಟೋ ಕೋಟಿ ಜೀವರಾಶಿಗಳು ಬದುಕೋತಾವೆ. ಹೌದ್ರಿಂದ ಹೇಳತ್ತಿದ್ದು? ಹೌದಾ? ಒಂದೇ ಒಂದು ದಿವಸ ಏನು ಕಸಾಯಖಾನೆ ಹೋಗುವಂಥ ನಂದಿಯನ್ನು ಉಳಿಸ್ಕೊಂಡಿವಿ ಅಂತಂದ್ರೆ
ಅದರ ಜೋಡಿ ಎಷ್ಟೋ ಕೋಟ್ಯಾಂತರ ಜೀವರಾಶಿಗಳನ್ನು ಕೂಡ ನಾವು ಬದುಕಿ ಉಳಿಸ್ಕೊಂಡೇವಿ ಅಂತೇಳಿ ಅರ್ಥ. ಹೌದ್ರಿ ಹೇಳೋದು. ದೇಸಿ ಆಕಳು ಅಂತೇಳಿ ನಾವು ಹೇಳ್ತೀವಿ. ನಾವು ಜೋಡೆತ್ತಿನ ಕೃಷಿಯನ್ನು ಉಳಿಸದೆ ಈ ದೇಸಿ ಆಕಳುಗಳನ್ನು ಉಳಿಸೋಕೆ ಸಾಧ್ಯತೆಯೇ ಇಲ್ಲ. ಯಾವ ಊರಾಗ ಇವತ್ತು ಜೋಡೆತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಿಗೆ ಅದ, ಅಲ್ಲೇ ದೇಸಿ ಆಕಳುಗಳು ಕೂಡ ಹೆಚ್ಚದವು. ಒಪ್ತೀರಿ ತಾವೇ? ಒಪ್ಪೋದ? ಯಾರು ಎಷ್ಟು ಮಂದಿ ಇಲ್ಲೇ ಇದ್ದೀರಿ? ಎಷ್ಟು ಮಂದಿ ನಿಮ್ಮ ಊರಾಗ ಈ ಜರ್ಸಿ ಆಕಳದ ಏನು ಹೋರಿಗಳನ್ನು ನೀವು ಎಷ್ಟು ಕಟ್ಟಿ ಸಾಕಿ ಒಕ್ಕಲ್ತನ ಮಾಡತ್ತೀರಿ ಹೇಳಿ ನೋಡೋಣ. ಇವತ್ತಿಗಾದರೂ ಕೂಡ ನಮ್ಮ ದೇಸಿ ಆಕಳಿಂದ ಏನು ಹುಟ್ಟಿರ್ತಾವಲ್ಲ ಅದೇ ಕರುಗಳನ್ನು ಸಾಕಿ ನಾವು ಎತ್ತುಗಳು ಮಾಡಿ. ಹೌದ್ರಿ ನಾ ಹೇಳೋದು. ಹಾಗಾಗಿ ನಮ್ಮ ದೇಸಿ ಆಕಳು ಉಳಿಸಬೇಕಾಗಿತ್ತು ಅಂತಂದ್ರೆ ನಾವು ಜೋಡೆತ್ತಿನ ಕೃಷಿಕರನ್ನ ಉಳಿಸಲೇಬೇಕು. ಯಾವಾಗ ನಾವು ಜೋಡೆತ್ತಿನ ಕೃಷಿಕರನ್ನ ಮರೆತು ಕೇವಲ ಹಾಲಿಗಾಗಿ ನಾವು ಪ್ರೋತ್ಸಾಹ ನೀಡಕ್ಕೆ ಶುರು ಮಾಡಿದೆವು, ಸರ್ಕಾರ ಪ್ರೋತ್ಸಾಹ ನೀಡಕ್ಕೆ ಶುರು ಮಾಡಿತು, ಅವಾಗ ದೊಡ್ಡ ಕೆಚ್ಚಲ ಇಲ್ಲದ ಅವತ್ತು ಹುಡುಕಕ್ಕೆ ಶುರು ಮಾಡಿದೆವು. ಅವಾಗ ನೀವು ಜರ್ಸಿ ಎಚ್.ಎಫ್ ಅಂತೇಳಿ ವಿದೇಶಿ ದನಗಳು ಇಲ್ಲಿ ಬಂದಿರುವಂಥದ್ದು. ಇನ್ನು ಮುಂದೆ ಬಂದೇನಪ್ಪ ಅಂದ್ರೆ ಸಂಸ್ಕೃತಿ ಅಂತೇಳಿ ಅಂತೀವಿ. ಸಮ್ಯಕ್ ಕೃತಿ ಅಂತ, ಸಮಯಕ್ಕೆ ಸರಿಯಾಗಿ ಮಾಡೋದು. ಈ ಕಂಬಿ ಮಲೆ ಹೀಗೆ ಯಾಕೆ ತಂದಿರಿ, ಇದು ಯಾಕೆ ಶಿವರಾತ್ರಿ ತರಬಾರ್ದು? ಯಾಕಂದ್ರೆ ಇದು ವಿಜ್ಞಾನ ಅಡಿಗೆದ. ನಿಸರ್ಗದ ನೇಮಕ್ಕೆ ಅನುಸಾರವಾಗಿ ಏನಾಗಬೇಕಾಗಿ ಯಾವಾಗ ಏನು ಮಾಡಬೇಕು ಅದನ್ನೆಲ್ಲ ನಮ್ಮ ಋಷಿ ಮುನಿಗಳು ಅದನ್ನು ಪರಿಚಯ ಮಾಡಿಗ್ಯಾರ. ಇವಾಗ ಇದೇ ಆಗಬೇಕು. ಹಾಗಾಗಿ ಇವತ್ತು ನಾವೇನು ಹಳ್ಳಿಗಳಲ್ಲಿ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತೀವಿ. 90% ಎಲ್ಲ ಹಬ್ಬಗಳ ಹರಿದಿನಗಳು ಎದ್ರ ಮ್ಯಾಗ ನಿಂತದಪ್ಪ ಅಂದ್ರೆ ಆ ನಂದಿ ಮ್ಯಾಗನೇ ನಿಂತಿರೋ. ಹೋಗ್ತೀರಿ ನಾ ಹೇಳ್ತಾ ಇರೋದು. ಅವ ಹೋದ ಅಂತಂದ್ರೆ ಸಂಸ್ಕೃತಿನೂ ಹೋಗ್ತದ. ಹಾಗಾಗಿ ಸಂಸ್ಕೃತಿ ಉಳಿಬೇಕಾಗಿತ್ತಂದ್ರೆ ನಮ್ಮ ಗ್ರಾಮಗಳಲ್ಲಿ ಜೋಡೆತ್ತಿನ ಕೃಷಿಕರು ಉಳಿಲೇಬೇಕು. ಇನ್ನು ಕೂಡು ಕುಟುಂಬ ವ್ಯವಸ್ಥೆ ಅಂತಂತೀವಿ, ಕೂಡಿರೋದು. ಯಾವ ಊರಾಗ ಇನ್ನೂ ಜೋಡೆತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಿಗೆ ಅದ ಅಲ್ಲೇ ಕೂಡು ಕುಟುಂಬಗಳು ಕೂಡ ಹೆಚ್ಚಿಗೆ ಅದಾವು ಅಂತ. ಹೋಗ್ತೀರಿ ನಾ ಹೇಳೋದು. ಮೊದಲು ಇವತ್ತು ನಮ್ಮ ಗಂಡ ಹೆಂಡತಿನೇ ಕೂಡಿರೋದು ಭಾಳ ಕಠಿಣಾಗಿರುವಂಥದ್ದು ಇವತ್ತು ಪರಿಸ್ಥಿತಿ. ಯಾಕೆ ಹಿಂಗಾಯಿತು? ಈ ನಂದಿ ಸಂತತಿ ಎಷ್ಟೆಲ್ಲ ನಾಶ ಹಾಕೋತಾ ಹೋಯಿತು, ಈ ಒಂದು ಸಂಸಾರ ವ್ಯವಸ್ಥೆನೂ ಕೂಡ ನಾಶ ಆಗಕ್ಕೆ ಶುರು ಮಾಡ್ಯದ ಅಂತೇಳಿ ಅರ್ಥ. ಇನ್ನು ಗ್ರಾಮಗಳಲ್ಲಿ ಉದ್ಯೋಗ, ಯಾವ ಊರಾಗ ಜೋಡೆತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಿಗೆ ಅದ ಅಲ್ಲೇ ಇನ್ನೂ ಬಡಿಗೆರು ಉಳ್ದಾರ. ಹೋಗ್ತೀರಿ ನಾ ಹೇಳೋದು. ಯಾಕಂದ್ರೆ ಬಡಿಗೆರು ಹೋಗೇ ಬಿಡ್ತಾರೆ ಅಂತಂದ್ರೆ ಜೋಡೆತ್ತಿನ ಕೃಷಿಕರು ಹೋದ್ರೆ ಬಡಿಗೆರು ಹೋದ್ರು. ಬಡಿಗೇರು, ಕುಮ್ಮಾರ್, ಚಮ್ಮಾರ್, ತಳವಾರ್ ಇವೆಲ್ಲ ಏನದಾವಲ್ಲ ಉದ್ಯೋಗ ಇದ್ದು ಎಲ್ಲ ಉದ್ಯೋಗ ಕೂಡ ಗ್ರಾಮಗಳಲ್ಲಿ ಇವತ್ತು ನಾಶ ಆಗವು. ಕಾರಣಪ್ಪ ಅಂದ್ರೆ ಜೋಡೆತ್ತಿನ ಕೃಷಿ ನಾಶ ಆಗಿರೋದು. ಹಾಗಾಗಿ ಮತ್ತೆ ನಮ್ಮ ಗ್ರಾಮಗಳಲ್ಲಿ ನಮಗೆ ಉದ್ಯೋಗ ಬೇಕಾಗಿತ್ತು ಅಂತಂದ್ರೆ ಜೋಡೆತ್ತಿನ ಕೃಷಿಕರಿಗೆ ಪ್ರೋತ್ಸಾಹ ಕೊಡಂಗೆ ಆಗಬೇಕು. ಇನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳ್ತೀವಿ ಅಂತಂದ್ರೆ ನೀವೆಲ್ಲನೂ ಏನು ಈಗೆಲ್ಲ ಹೇಳಿಕೊತ ಬಂದೆ, ಮಣ್ಣು ಹೋಯ್ತು, ನೀರು ಹೋಯ್ತು, ಒಳ್ಳೆ ಆಹಾರ ಹೋಯ್ತು, ಎಲ್ಲ ಹೋದು ಒಂದು ಏನಾಗ್ತದೆ, ಮನುಷ್ಯ ಹುಚ್ಚಿಡ್ತದ ಅಂತ. ಅದೇ ವಿಜ್ಞಾನಿಗಳು ಹೇಳ್ತಾ ಇರೋದು, ವಿಶ್ವಸಂಸ್ಥೆ ಹೇಳ್ತಾ ಇರೋದು, ಇದೇ ವ್ಯವಸ್ಥೆ ಮುಂದುವರಿತು ಅಂತಂದ್ರೆ ಮುಂದಿನ 10-15 ವರ್ಷಗಳಲ್ಲಿ ಪ್ರತಿಯೊಬ್ಬರು ಮನೆಯಾಗ ಒಬ್ಬರು ಹುಚ್ಚರು ಆಗ್ತಾರೆ ಅಂತ. ಯಾಕಂದ್ರೆ ಶಕ್ತಿಹೀನರಾಗ್ಬಿಡ್ತಾರೆ ಅಂತ. ಮತ್ತು 10 ಹುಚ್ಚರು ಇಲ್ಲೇ ಒಂದು 10 ಮಂದಿ ಇದ್ರಂತ ತಿಳ್ಕೋರಿ, ಕಾರ್ಯಕ್ರಮ ಮಾಡೋಕ್ಕಾಗ್ತದೇನು? ಆಗುದಿಲ್ಲ. ಹಾಗಾಗಿ ಇಲ್ಲೇನಪ್ಪ ಅಂತಂದ್ರೆ ಮುಖ್ಯವಾಗಿ ನಂದಿ ಸಂತತಿ ಏನು ಅದರಿಂದನೇ ಜೋಡೆತ್ತಿನ ಕೃಷಿಕರಿಂದನೇ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಾಗಿರಪ್ಪ ಅಂದ್ರೆ ನಿರ್ಮಾಣ ಆಗಿರೋದು. ಜೋಡೆತ್ತಿನ ಕೃಷಿಕರ ಸಂಖ್ಯೆ ನಾಶ ಆಯಿತು ಅಥವಾ ನಂದಿ ಸಂಪತ್ತಿ ದೇಶದಲ್ಲಿ ನಾಶ ಆಯಿತು ಅಂತಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಧಕ್ಕೆ ಬರ್ತದೆ. ಇನ್ನು ಕೊನೆಯದಾಗಿ ಧರ್ಮ ಅನ್ನುವಂಥದ್ದು ಬಂತು ಅಂತ ತಿಳ್ಕೊಳ್ಳೋದು. ನಾವು ನಂಬಿ ಆಚರಣೆ ಮಾಡ್ತಾ ಇರುವಂಥ ಯಾವುದೇ ಧರ್ಮ ಆಗಿರ್ಬೋದು, ಆ ಧರ್ಮದ ಮೂಲ ಬೇರೆ ಯಾವಾಗಾಗಿರೋದು ಅಂತಂದರೆ ಈ ನಂದಿನೇ ಆಗಿರೋದು. ಏನು ವೀರಶೈವ ಲಿಂಗಾಯತ ಅಂತ ಹೇಳ್ತಾ ಇದೀವೋ ಅದರ ಮೂಲ ಬೇರು ನಂದಿನೇ ಆಗಿರೋದು. ಯಾವುದನ್ನು ನಾವು ಹಿಂದೂ ಅಂತ ಹೇಳ್ತೀವೋ ಅದರ ಮೂಲ ಬೇರು ಕೂಡ ನಂದಿನೇ ಆಗಿರೋದು. ಯಾವುದನ್ನು ಸನಾತನ ಅಂತ ಹೇಳ್ತೀವೋ ಅದರ ಮೂಲ ಬೇರು ಕೂಡ ನಂದಿನೇ ಆಗಿರೋದು. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಎಲ್ಲರೂ ಯಾವುದೋ ರೂಪದಲ್ಲಿ ಈ ನಂದಿ ಆಧಾರಿತವಾಗಿ ಹಿಂದಿನಿಂದ ಏನು ಉಳಿದು ಬೆಳೆದು ಇರ್ತಾ ಇದೆಯೋ ಈ ಕಂಬಿ ಮಲ್ಲಯ್ಯನ ಪೂಜಾ ಸಂಪ್ರದಾಯ ಅದೇ ನಮ್ಮನ್ನು ಇವತ್ತು ಏನು ಮಾಡಿದೆ, ಒಂದಾಗಿ ಕೂಡಿಸಿದೆ ಅಂತ ಇಲ್ಲೆಲ್ಲನೂ ಕೂಡ. ಅಕಸ್ಮಾತಾಗಿ ಕಂಬಿ ಮಲ್ಲಯ್ಯನ ಪೂಜಾ ಸಂಸ್ಕೃತಿ ಏನಾದರೂ ನಮ್ಮ ಗ್ರಾಮಗಳಿಗೆ ಇಲ್ಲದೇ ಇದ್ದರೆ ಇಷ್ಟು ಜನಸಂಖ್ಯೆ ಇಲ್ಲೆಲ್ಲಾನು ಬಂದು ಸೇರಕ್ಕೆ ಸಾಧ್ಯತೆ ಆಗ್ತಾ ಇತ್ತಾ? ಇಂಥ ಒಂದು ವಿಚಾರ ಮಂಥನವನ್ನು ನಾವು ಮಾಡೋಕ್ಕೆ ಸಾಧ್ಯತೆ ಆಗ್ತಾ ಇತ್ತಾ ಅನ್ನೋದು. ಹಾಗಾಗಿ ಇಲ್ಲಿ ಬಂದಾದ ಮೇಲೆ ನನಗೆ ತಿಳಿದಿರುವಂಥದ್ದು ಏನಪ್ಪ ಅಂತಂದರೆ ಕಂಬಿ ಮಲ್ಲಯ್ಯ
ಇಟ್ಟು ಪೂಜೆ ಮಾಡಾಕ ಒಂದು ದೊಡ್ಡದಾದಂಥ ಒಂದು ಕಂಬಿ ಮಲ್ಲಯ್ಯನಿಗಾಗಿ ಒಂದು ಮಂಟಪ ಕಟ್ತಾರ ಪೂಜ್ಯ ಜಗದ್ಗುರುಗಳು ಅಂತ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಈ ಭಾರತ ದೇಶ ಮುಂದಿನ ದಿನಗಳಲ್ಲಿ ಏನು ವಿಶ್ವಗುರು ಆಗ್ಬೇಕಾಗ್ಯದ ಅದಕ್ಕೊಂದು ವೇದಿಕೆಯನ್ನ ಪೂಜ್ಯ ಜಗದ್ಗುರುಗಳು ಇವತ್ತು ಏನು ಮಾಡಕತ್ತಾರ, ನಿರ್ಮಾಣ ಮಾಡಕತ್ತಾರ ಅಂತ ಅರ್ಥ. ಭಾರತ ದೇಶ ಏನು ವಿಶ್ವಗುರು ಆಗ್ಬೇಕಾಗಿದೆಯೋ ಅದಕ್ಕೊಂದು ವೇದಿಕೆ ಏನಾಗಬೇಕಾಗ್ಯದ, ಏನು ನಿರ್ಮಾಣ ಆಗಕತ್ತದ, ಅದು ಎಲ್ಲರೂ ಕೂಡ ಏನಾಗಬೇಕಾಗಿದೆ ಅಂದ್ರೆ ಯಾವುದೋ ರೂಪದಲ್ಲಿ ನಾವೆಲ್ಲರೂ ಪಾಲ್ದಾರ ಆಗಬೇಕಾಗ್ಯದ. ತನು ಮನ ಧನದಿಂದ ನಾವೆಲ್ಲರೂ ಕೂಡ ಅದರಲ್ಲಿ ಒಂದಾಗಿ ಭಾಗಿ ಆಗಬೇಕಾಗ್ಯದ. ಇದಕ್ಕಿಂತಲೂ ಶ್ರೇಷ್ಠವಾದಂಥ ಧರ್ಮ ಕಾರ್ಯ ಇವತ್ತು ಭೂಮಿನ ಇಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಹಾಗಾಗಿ ನಾವು ಹಳ್ಳಿಗೆ ಹೋದ್ವಿ, ನಮ್ಮ ಗ್ರಾಮಕ್ಕೆ ನಾವು ಮರಳಿ ಹೋದ್ವಿ ಅಂತಂದ್ರೆ ಈಗ ಏನು ಕಾರ್ಯ ನಡೀತಾ ಇದೆ, ಯಾವ ಧರ್ಮ ಉಳಿಸುವಂಥ ಒಂದು ಶ್ರೇಷ್ಠವಾದಂಥ ಕಾರ್ಯ ಇವತ್ತು ನಡೀತಾ ಇದೆಯೋ ಅದನ್ನೆಲ್ಲರಿಗೂ ಇನ್ನೊಂದು 10 ಜನರಿಗೆ ನಾವು ಹೇಳೋಣ ಅನ್ನುವಂಥ ಸಂಕಲ್ಪ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ಇಲ್ಲಿ 11 ರೀತಿಯ ಆಯಾಮಗಳದ್ದು ನಾನು ನಿಮಗೆ ಹೇಳ್ತಾ ಇರ್ತೇನೆ. 11 ರೀತಿಯ ಲಾಭಗಳದಾವು ಅನ್ನುವಂಥದ್ದು ಜೋಡೆತ್ತ ಕಡಿದಂಥ ರೈತನಿಂದ ಒಂದು ಸಮಾಜಕ್ಕೆ. ಹಾಗಾಗಿ ನಾವು ಸರ್ಕಾರದ ಮುಂದೆ ಏನು ಮಾಡಿದ್ದೀವಿ ಅಂತಂದರೆ ಒಂದು ಬೇಡಿಕೆ ಇಟ್ಟಿದ್ದೀವಿ, ಜೋಡೆತ್ತ ಕಟ್ಟಿದಂಥ ರೈತರಿಗೆ ನೀವು ತಿಂಗಳ 11,000 ರೂಪಾಯಿ ಏನು ಮಾಡಬೇಕು, ಪ್ರೋತ್ಸಾಹನ ಕೊಡ್ರಿ ಅಂತ. ಈಗಾಗಲೇ ಇದು ಪ್ರಸ್ತಾಪ ಸರ್ಕಾರದ ಹತ್ರ ಹೋಗಿದೆ. ಅದಕ್ಕಾಗಿ ಎಷ್ಟೋ ವಿಜ್ಞಾನಿಗಳು ಕೂಡ ಇವತ್ತೇನು ಮಾಡ್ತಾ ಇದ್ವಿ, ಇದಕ್ಕೆ ಒಂದು ಗೂಡಿಸ್ಕೋತ ನಾವು ಪ್ರಯತ್ನ ಮಾಡ್ತಾ ಇರೋದು. ಶ್ರೀಶೈಲ ಮಲ್ಲಿಕಾರ್ಜುನನೇ ಮನಿ ದೇವರಾಗಿರೋದು ಒಬ್ಬ ವಿಜ್ಞಾನಿ ಇದ್ದಾರೆ. ಅವ್ರ ಮನಿ ದೇವರೇ ಶ್ರೀಶೈಲ ಮಲ್ಲಿಕಾರ್ಜುನ. ಅವರು 50 ದೇಶಗಳಲ್ಲಿ ಕೆಲಸ ಮಾಡಿ ಬಂದಾರೆ. ಅವರು ದಿವಸ ಪಗಾರ ಎಷ್ಟಪ್ಪ ಅಂದ್ರೆ ದಿವಸ 1 ಲಕ್ಷ ರೂಪಾಯಿ ಇರೋದು. ತಿಂಗಳಿಗಲ್ರಿ, ದಿವಸಕ್ಕೆ 1 ಲಕ್ಷ ಪಗಾರ ಇದೆ. ಆದರೂ ಕೂಡ ಆ ಒಂದು ಹುದ್ದೆಗೆ ಏನು ಮಾಡಿದ್ರು, ರಾಜೀನಾಮೆ ನೀಡಿ ಈ ಜೋಡೆತ್ತಿನ ಕೃಷಿಕ ಕೆಲಸಕ್ಕಾಗಿ ನಿಂತಾರೆ. ಬೆಂಗಳೂರಾಗಿದ್ದಾರೆ ಅವರು ಇಲ್ಲಿ ಬರಬೇಕಾಗಿತ್ತು. ಇವತ್ತು ಆಕಸ್ಮಿಕವಾಗಿ ಅವ್ರು ಬರೋಕ್ಕಾಗಿಲ್ಲ. ಬೇರೆ ಕಡೆ ಒಂದು ರಾಜ್ಯದಲ್ಲಿ ಅವ್ರ ಒಂದು ಕಾರ್ಯಕ್ರಮ ಪೂರ್ವ ನಿಗದಿಯಾಗಿದೆ. ಡಾಕ್ಟರ್ ಚಂದ್ರಶೇಖರ್ ಬಿರಾರ್ ಅಂತೇಳಿ ಡವಳಿಗೆ ಅವರು. ಹಾಗಾಗಿ ಇಲ್ಲಿ ನಮಗೆ ಪ್ರಶ್ನೆ ಬಂದದ್ದು, ನಾನು 10 ವರ್ಷ ಕೃಷಿ ಅಧಿಕಾರಿಯಾಗಿಯೇ ಕೆಲಸ ಮಾಡಿರುವಂಥದ್ದು. ಇನ್ನು ಗುರುವಿನ ಪಾದದಲ್ಲಿನೇ ಎಲ್ಲಾನು ಸದ್ಗತಿ ಅಡಗಿರೋದು ಅನ್ನುವಂಥದ್ದು ಪೂಜ್ಯ ಸಿದ್ದೇಶ್ವರಪ್ಪ ಸ್ಪಷ್ಟವಾಗಿ ನಿಖರವಾಗಿ ನಮಗೆ ತಿಳಿಸಿದ ವಚನ. ನಮಗೆ ಪಗಾರ ಮುಖ್ಯ ಆಗಬೇಕು ಅಥವಾ ನಾವು ನಂಬಿದಂಥ ಮಲ್ಲಯ್ಯ ಅಥವಾ ನಂಬಿದಂಥ ಮನಿ ದೇವರು ಮುಖ್ಯ ಆಗಬೇಕು ಅನ್ನೋದು ಮೂಲ ಪ್ರಶ್ನೆ ಬಂತು. ಅದಕ್ಕಾಗಿಯೇ ಅದನ್ನು ಬಿಟ್ಟು ಇದಕ್ಕೆ ಕೆಲಸಕ್ಕೆ ಬಂದಿರೋ ನಮ್ಮ ವಿಚಾರ ಮಾಡಬೇಕಾಗಿರುವಂಥದ್ದು ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ ಅಂತ ಹೇಳ್ತಾ ಇರೋದು. ನಮ್ಮ ಮಕ್ಕಳು ಮರಿ ಮುಂದಿನ ಎಲ್ಲರೂ ಭವಿಷ್ಯ ಎದ್ರ ಮ್ಯಾಗ ನಿಂತದಪ್ಪ ಅಂತಂದ್ರೆ ಈ ಕಂಬಿ ಮಲ್ಲಯ್ಯನ ಪೂಜಾ ಸಂಸ್ಕೃತಿ ಮೇಲೆ ನಿಂತದ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ ಮತ್ತು ನಿಖರವಾಗಿ ನಾನು ಹೇಳ್ತಾ ಇರೋದು. ಇದರ ಆಧಾರಿತವಾಗಿ ನಮ್ಮಲ್ಲಿರುವಂಥ ಎಲ್ಲ ಭೇದ ಭಾವಗಳನ್ನ ತೊಡೆದು ನಾವೆಲ್ಲರೂ ಒಂದು ಗೂಡಲೇಬೇಕಾಗ್ಯದ. ಒಂದು ಗೂಡದೆ ಹೋದರೆ ಖಂಡಿತವಾಗಿ ಪರಿಹಾರ ಇಲ್ಲವೇ ಇಲ್ಲ. ಒಂದು ಗೂಡಿನೇ ಎಲ್ಲದಕ್ಕೂ ಪರಿಹಾರ ಅದ ಅನ್ನುವಂಥದ್ದನ್ನು ತಿಳಿಸಾಕಿನೇ ಈ ಕಂಬಿ ಮಲ್ಲ ಇರೋದು. ಹೌದ್ರಿ, ನಮ್ಮ ಗ್ರಾಮಗಳಲ್ಲಿ ನಾವೇ ಇದ್ದೀವಿ ಅಂದ್ರೆ ಎಷ್ಟೋ ಭಿನ್ನಾಭಿಪ್ರಾಯಗಳಿದ್ದಾವೆ. ಆದರೆ ಅಲ್ಲಿಂದ ಇಲ್ಲಿಗೆ ಬರಬೇಕಾಗಿತ್ತು ಒಂದು 50-60 ಮಂದಿ ಕೂಡಿ ಬರ್ತೀವಿ ಅಂತ ಯಾವ ಭಿನ್ನಾಭಿಪ್ರಾಯನೂ ಬರೋದು ಇಲ್ಲಿವರೆಗೆ ಬರುವಾಗಿ. ಯಾಕ ಗುರಿ ಒಂದೇ ಏನು ಕಾಣ್ತಿತ್ತು ಅಂತಂದ್ರೆ ನಮ್ಮ ಕಣ್ಣಾಗ ಬರೀ ಮಲ್ಲಯ್ಯ 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 ಕಾಣ್ತಾ ಇದ್ದ. ಹಾಗಾಗಿ ಇವತ್ತು ನಮ್ಮ ಮುಂದಿನ ದಿನಗಳಲ್ಲಿ ನಮಗೆ ಕಾಣಬೇಕಾಗಿರೋ ಮಲ್ಲಯ್ಯ ಯಾವುದಪ್ಪ ಅಂದ್ರೆ ನಂದಿ 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 ಕಾಣಬೇಕಾಗ್ಯದ. ನಂದಿ ಅನ್ನುವಂಥ ಹೆಸರಿಗೆ ಇನ್ನೊಂದು ಶಬ್ದ ಏನಪ್ಪ ಅಂತಂದ್ರೆ ಅದ್ರ ಹೆಸರಂದ್ರೆ ಆನಂದ ಅಂತ ಅರ್ಥ. ಯಾವ ನಂದಿ ಹಿಂದೆ ಬೆನ್ ಹತ್ತಾನೋ ಅವನ ಜೀವನದಲ್ಲಿ ಆನಂದಕ್ಕೆ ಕೊರತೆ ಆಗಕ್ಕೆ ಸಾಧ್ಯತೆನೇ ಇಲ್ಲ ಅನ್ನೋದು ಅಷ್ಟೇ ಸ್ಪಷ್ಟ ಮತ್ತು ನಿಖರವಾಗಿ ಹೇಳ್ತಾ ಇರೋದು. ಆದರೆ ವಾಸ್ತವದಲ್ಲಿ ಇವತ್ತು ಎಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗ್ಯದ. ಇವತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಮುಂದೆ ಕುಳಿತಂಥ ನಂದಿ ಕೂಗಿ ಹೇಳಕತ್ತಾನ, ಅದೇ ಮಲ್ಲಿಕಾರ್ಜುನಗ ನನ್ನ ಸಂತತಿ ನಾಶ ಆಗಕತ್ತದ, ವಿಚಾರ ಮಾಡಂತ ಹೇಳಿ ನಿನ್ನ ಭಕ್ತರಿಗೆ ಅಂತ. ವಿಚಾರ ಮಾಡಿ ಹೇಳುವಂತೇಳಿ ಭಕ್ತರಿಗೆ ಹೇಳುವಂತೇಳಿ ಮಲ್ಲ ನಂದಿ ಹೇಳಕತ್ತಾನ, ಕೂಗಿ ಹೇಳಕತ್ತಾನ ಅಂತ. ಅದೇ ನಂದಿ ಕೂಗು ಅನ್ನೋದು ಪ್ರತಿ ಗ್ರಾಮಗಳಲ್ಲಿರುವಂತಹ ಈ ಮಲ್ಲಯ್ಯನ ದೇವಸ್ಥಾನದಲ್ಲಿರುವಂಥ ಮಲ್ಲಯ್ಯ ಎಂಬ ಒಂದು ಲಿಂಗದ ಮುಂದೆ ಕೂತಂತ ಅದೇ ನಂದಿ ಕೂಗಿ ಹೇಳಕತ್ತಾನ, ವಿಚಾರ ಮಾಡಿ ಮುಂದುವರಿರಿ ಅನ್ನುವಂಥ. ನಂದಿಯನ್ನು ಉಳಿಸದೆ ಹೋದ್ರೆ ಮುಂದೆ ಪರಿಸ್ಥಿತಿ ಏನಾಗ್ತದ ಅನ್ನುವಂಥದ್ದು ವಿಚಾರ ಮಾಡಿ ಮುಂದುವರಿರಿ ಅನ್ನುವಂಥ. ಹಾಗಾಗಿ ಇವತ್ತು ಏನು ಜಗತ್ತಿನಲ್ಲಿ ಒಂದು ಧರ್ಮ ಸಂಕಟ ಉಂಟಾಗೋದಲ್ಲ,
ದೊಡ್ಡದಾದಂಥ ಒಂದು ಸಮಸ್ಯೆ ಉಂಟಾಗೋದ. ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಕೆ ಇವತ್ತೇನು ಮಾಡಾಕತ್ತಾರ ಅಂದ್ರೆ ಶ್ರೀಶೈಲ ಜಗದ್ಗುರುಗಳು ಎಲ್ಲ ಕಬ್ಬಿ ಮಲ್ಲಯ್ಯಗಳನ್ನು ಒಂದುಗೂಡಿಸಕತ್ತಾರ. ಅದಕ್ಕಿಂತ ಶ್ರೇಷ್ಠವಾದಂಥ ಕೆಲಸ ಇವತ್ತು ಯಾವುದೂ ಇಲ್ಲ. ನನ್ನ ಮನಸ್ಸು ಹೇಳಕತ್ತಿತ್ತು ಮೊದಲಿಂದ, ಅದರಲ್ಲಿಯೂ ಕೂಡ ಪುಸ್ತಕದಲ್ಲಿಯೂ ಕೂಡ ಬರೆದಿರುವಂಥದ್ದು, ಈ ಮಠಪತಿಗಳು ಗುರುಗಳು ಅವ್ರನ್ನೆಲ್ಲ ಒಂದುಗೂಡಿಸಿ ಒಂದು ಸಮಾವೇಶ ಮಾಡಬೇಕು, ಗುರುಗಳ ಹತ್ರ ಬಂದು ಭೇಟಿ ಆಗಬೇಕು ಅಂತ. ಯಾಕಪ್ಪ ಅಂತಂದ್ರೆ ಇಂಥದನ್ನು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಾರಲ್ಲ, ಅವ್ರಿಗಿಂತ ಶ್ರೇಷ್ಠವಾದಂಥ ಗುರುಗಳು ಈ ಭೂಮಿ ಮ್ಯಾಗ ಇಲ್ಲ. ನಾನು ನಡ್ಕೊಂಡು ಬರುವಾಗ ನೋಡ್ತಾ ಇದ್ದೆ, ಇವತ್ತು ನಾವು ದಾರಿ ಹುಡುಕುವುದೇ ಬೇಕಾಗಿಲ್ಲ, ದಾರಿನೇ ಇಲ್ಲಿ ಕರ್ಕೊಂಡು ಬರ್ತದ. ಅಂತ ದಾರಿ ನಿರ್ಮಾಣ ಮಾಡಿದವ್ರು ಯಾರಪ್ಪ ಅಂದ್ರೆ ಆ ಮಠಪತಿ 500 ಮಾಡ್ಯಾರ. ಹೌದ್ರಿ, ನಾ ಹೇಳ್ತೇನೆ, ಅವ್ರು ಮಾಡ್ಯಾರ. ನಾವು ಎಷ್ಟು ನಾವು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿದ್ರಿ ಇವತ್ತು ಸಾಲದು ಅಂತ ಹೇಳ್ತಾರೆ. ಎಂಥ ಪರಿಸ್ಥಿತಿ ಇವತ್ತು ಬಂದದಂತಂದ್ರೂ ಕೂಡ ಇವತ್ತು 500-600 ಕಿಲೋಮೀಟರ್ ಅದನ್ನು ಹೊತ್ಕೊಂಡು ಬರ್ತಾರ. ಎಲ್ಲಿ ಬೇಕಾದಲ್ಲಿ ಇಟ್ಟು ಪೂಜೆ ಮಾಡ್ತಾರ. ಮತ್ತು ಇಂಥಕ್ಕಿಂತ ದೊಡ್ಡ ಶ್ರೇಷ್ಠವಾದಂಥ ಗುರುಗಳು ನಮ್ಗೆ ಎಲ್ಲಿ ಸಿಗ್ತಾರ? ಯಾವುದೋ ರೂಪದಲ್ಲಿ ಇವತ್ತು ನಮ್ಮ ಮಕ್ಕಳು ಮರಿಗಳು ಎಲ್ಲರೂ ಉಳಿಸೋ ಕೆಲಸದಲ್ಲಿ ಅವ್ರು ತೊಡಗ್ಯಾರ. ಆದ್ರೆ ನಮಗೆ ಗೊತ್ತಾಗತ್ತಿಲ್ಲ. ಇವತ್ತು ಯಾವುದೋ ರೂಪದಲ್ಲಿ ಮಲ್ಲಯ್ಯ ನಮಗೆ ಏನು ಮಾಡಾಕತ್ತಾನಂದ್ರೆ ಅವ್ರು ಪರಿಚಯ ಮಾಡಿಕೊಡಕತ್ತಾನ ಅವ್ರ ಶಕ್ತಿ ಏನದ ಅಂತ. ಇವತ್ತು ಅದೇ ಗುರುಗಳು ನಮ್ಗೆ ಏನಾದರೂ ಹಳ್ಳಿಗಳಲ್ಲಿರುವಂಥ ಎಲ್ಲ ಜೋಡೆತ್ತಿನ ಕೃಷಿಕರನ್ನು ಒಂದುಗೂಡಿಸಿ, ಹೌದಪ್ಪ ನಿಮಗಾಗಿ ಒಂದು ಯೋಜನೆ ತರಕತ್ತದ, ನಿಮಗಾಗಿ ಒಂದು ಕಾನೂನು ತರಕಲ್ಲಿ ಏನೋ ಪ್ರಯತ್ನ ನಡೆದದ, ನೀವೆಲ್ಲರೂ ಒಂದಾರಿ ಅಂತೇಳಿ ಏನಾದರೂ ಈ ಪ್ರಯತ್ನ ಏನಾದರೂ ಮುಂದುವರಿತಾ ಹೋಯಿತು ಅಂತಂದರೆ ಕೆಲವು ದಿನಗಳಲ್ಲಿ ಇದಕ್ಕೆ ನಾವು ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯತೆ ಅದ. ಒಪ್ತೀರಿ ನಾ ಹೇಳ್ತಾ ಇರುವಂಥದ್ದು? ಹೌದು. ಯಾವ ಒಂದು ನಮ್ಮದು ಹಿಂದಿನಿಂದ ಒಂದು ಪೂಜಾ ಸಂಪ್ರದಾಯ ಉಳ್ಕೊಂಡು ಬಂದಿದೆಯೋ, ಎಲ್ಲಿ ಒಂದು ಭಕ್ತಿ ಭಾವ ನಮ್ಮನ್ನು ನಾವು ಅದರಲ್ಲಿ ಭಕ್ತಿ ಭಾವದಿಂದ ತೊಡಗಿಸ್ಕೊಂಡಿದೀವೋ ಅದರ ಆಧಾರಿತವಾಗಿ ನಾವು ಒಂದುಗೂಡಿ ಏನು ಮಾಡಬೇಕಾಗ್ಯದ, ಇದಕ್ಕೆ ಪರಿಹಾರ ಕಂಡುಕೊಳ್ಳೋಕೆ ಪ್ರಯತ್ನ ಮಾಡಬೇಕಾಗ್ಯದ. ಕೊನೆಯಲ್ಲಿ ಒಂದು ಮಾತನ್ನು ಹೇಳಿ ನಾನು ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಶ್ರೀಶೈಲ ಮಲ್ಲಯ್ಯನ ಪರಮ ಭಕ್ತ ಶ್ರೀ ಸಿದ್ದರಾಮೇಶ್ವರ. ಆ ಸಿದ್ದರಾಮೇಶ್ವರು ದೊಡ್ಡ ಚಿಂತೆ ಒಳಗದಾರ, ದೊಡ್ಡ ಚಿಂತೆ ಒಳಗದ. ಯಾಕಪ್ಪ ಅಂತಂದ್ರೆ ಹೋದ ವರ್ಷ ಬಿಜಾಪುರ ಸಿದ್ದರಾಮೇಶ್ವರ ಜಾತ್ರೆ ಸಂಕಾರ ಮಠದಲ್ಲಿ ನಡೆಯುವಂಥದ್ದು. ಹೋದ ವರ್ಷ 75,000 ದನಕರುಗಳು ಜಾತ್ರೆಗೆ ಬಂದಾವು. ಆದರೆ ಈ ವರ್ಷ ಕೇವಲ 4,000 ಬಂದಾವು. ಹೋದ ವರ್ಷ 75,000 ದನಕರುಗಳು ಬಂದಾವು, ಈ ವರ್ಷ ಕೇವಲ 4,000 ಬಂದಾವು. ಕೇವಲ ಒಂದೇ ಒಂದು ವರ್ಷದಲ್ಲಿ ಎಷ್ಟು ಸಂಖ್ಯೆ ಯಾಕೆ ಕಡಿಮೆ ಆಯಿತು? ಉತ್ತರ ಕಂಡ್ಕೋಬೇಕು, ಕಂಡುಕೊಳ್ಳೋದು. ಹೌದ್ರಿ, ನೀವು ಹೇಳ್ತಾರೆ ಒಂದೇ ವರ್ಷದಾಗ 75,000 ಕಮ್ಮಿಯಾಗಿ ಇವತ್ತು 4,000 ಬಂದವು. ಇನ್ನು ಮುಂದಿನ ವರ್ಷ ಏನು ಬರ್ತದೆ, ಏನಾಗ್ಬೋದು, ಪರಿಸ್ಥಿತಿ ಏನಾಗ್ಬೋದು? ನಾ ಈಗಾಗಲೇ ಹೇಳಿದ್ದೀನಿ, ನಂದಿ ಸಂಪತ್ತು ನಾಶ ಆಯ್ತು ಅಂದ್ರೆ ಏನೆಲ್ಲ ಆಗ್ತದ ಅನ್ನುವಂಥದ್ದು. ಮಣ್ಣು ಹೋಯ್ತು, ನೀರು ಹೋಯ್ತು, ಅನ್ನ ಹೋಯ್ತು, ಸಂಸ್ಕೃತಿ ಹೋಯ್ತು, ಎಲ್ಲನೂ ಹೋಗ್ಬಿಡ್ತದೆ. ಹಾಗಾಗಿ ಸಿದ್ದರಾಮೇಶ್ವರ ಚಿಂತೆ ಮಾಡಾಕತ್ತಾರ ಏನಪ್ಪ ಅಂತಂದ್ರೆ ಮಲ್ಲಯ್ಯನ ವಾಹನ ಎಲ್ಲ ನಶಿಸಿ ಹೊಂಟಾವು ಅಂತ ಅವ್ರ ಚಿಂತೆ. ಮಲ್ಲಯ್ಯಗೂ ಚಿಂತೆ ಅದ ಏನಪ್ಪ ಅಂತಂದ್ರೆ ನನ್ನ ಪರಮ ಭಕ್ತನ ಜಾತ್ರೆಗೆ ಇಷ್ಟೆಲ್ಲ ದನಕರುಗಳು ಬರ್ತಾ ಇತ್ತು, ಒಮ್ಮಲ್ಲೇ ನಿಂತು ಅಲ್ಲಿ ಹೆಂಗಂತ ಅವನು ಚಿಂತೆ ಮಾಡಾಕತ್ತಾನ. ಮತ್ತಿನ್ನು ಅವರೇ ಚಿಂತೆ ಮಾಡಿದ್ರೆ ಇನ್ನು ಅವರೇ ಉತ್ತರ ಕಂಡುಕೊಳ್ಳಬೇಕಲ್ಲ. ಯಾರ ಮುಖಾಂತರ ಕಂಡು ಹಿಡಿಯೋರು? ನಿಮ್ಮ ಮುಖಾಂತರನೇ ಹಿಡಿಯೋರು. ಹಾಗಾಗಿ ಹುಡುಕಾಕತ್ತಾರ, ಎಲ್ಲಿದಾರ ನನ್ನ ಭಕ್ತರು ಉಳಿಸೋರು ಇದನ್ನ, ಎಲ್ಲಿದಾರ ಅಂತ ಹುಡುಕಾಕತ್ತಾರೆ, ಎಲ್ಲ ಕಡೆ ಹುಡುಕಾಕತ್ತಾರೆ. ಹೌದು, ನಾ ಅದೀನಿ ಅಂತಂದ್ರೆ ಸಾಕು, ಮಲ್ಲಯ್ಯ ಮತ್ತು ಸಿದ್ದರಾಮೇಶ್ವರ ನಮ್ಮ ಮುಖಾಂತರನೇ ಕೆಲಸ ಮಾಡ್ತಾರ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಮುಖಾಂತರನೇ ಕೆಲಸ ಮಾಡ್ತಾರೆ. ಹಾಗಾಗಿ ಇದನ್ನು ಯಾವುದೂ ಕೂಡ ಪೂರ್ವ ನಿಯೋಜನೆಯಿಂದ ಯಾವ ಕೆಲಸನೂ ನಾವು ಇಲ್ಲಿವರೆಗೆ ಮಾಡಿಲ್ಲ. ಯಾವಾಗ ಅಪ್ಪೋರು ಒಂದು ನಮಗೆ ದಾರಿ ತೋರ್ಸಕ್ಕೆ ಶುರು ಮಾಡಿದರು, ಹಂತದಲ್ಲಿ ಎಲ್ಲೆಲ್ಲಿ ಹೋಗಿ ಏನೇನು ವಿಷಯ ಮುಟ್ಟಿಸ್ಬೇಕು ಅಷ್ಟೇ ಮುಟ್ಟಿಸಾಕ ನಮಗೆ ಏನು ಮಾಡ್ಯಾರಪ್ಪ ಅಂತಂದ್ರೆ ಅವಕಾಶವನ್ನು ಕಲ್ಪಿಸಿಕೊಟ್ಟಾರ. ಹಾಗಾಗಿ ಇಲ್ಲಿ ಬಂದಾದ್ಮೇಲೆ ನಿನ್ನೆ ದಿವಸನೇ ಒಂದು ವಿಚಾರ ಬಂತು, ಏನಪ್ಪ ಅಂತಂದ್ರೆ ಇವತ್ತು 4,000 ದನಗಳು ಅಷ್ಟೇ ಬಂದು, ಹೋದ ವರ್ಷ 75,000, ಈ ಸಲ 4,000. ಆ ಜಾತ್ರೆ ಉಸ್ತುವಾರಿ ಸಂಪೂರ್ಣವಾಗಿ ನೋಡ್ತಾ ಇರೋರು ಯಾರಪ್ಪ ಅಂದ್ರೆ ಬಸವನಗೌಡ ಯತ್ನಾಳ್ ಅವರು. ಹಾಗಾಗಿ ವಿಚಾರ ಏನು ಬಂತಪ್ಪ ಅಂತಂದ್ರೆ
ಇವತ್ತು ಮಲ್ಲಯ್ಯ ಮತ್ತು ಸಿದ್ದರಾಮೇಶ್ವರ್ ಹೇಳಕತ್ತಾರ, ಇದಕ್ಕೆ ಪರಿಹಾರ ಕಂಡುಕೊಂಡೆ ಮುಂದಿನ ನಿಮ್ಮ ಪರಿಹಾರ ಏನೇ ಇತ್ತು ಅಂತಂದ್ರೂ ಕಂಡುಕೊಳ್ಳೋಕೆ ನೀವು ಪ್ರಯತ್ನ ಮಾಡಿರಿ ಅನ್ನುವಂಥ ತಿಳಿಸ್ಯಾರ. ಅದಕ್ಕಾಗಿ ಗುಕ್ಕ ನೀಡಿ ನಿಮಗೆ ಅರ್ಪಿಸ್ತಾ ಇದ್ದೀನಿ ಅಂತೇಳಿ ಹೇಳಿಬಿಡೋಣ ಅಂತ. ನಾಳೆ ಓದ್ಕೊಳ್ಳಿ ಅದೇ ಕೆಲಸ ಮಾಡಬೇಕು ಅಂತ ಇದನ್ನು ಪರಿಹಾರ ಕಂಡುಕೊಳ್ಳೇಬೇಕು ಅನ್ನುವಂಥದ್ದು ನಿಮ್ಗೆ ಹೇಳ್ತಾರೆ. ಪರಿಹಾರ ಕಂಡುಕೊಳ್ಳದೆ ಹೋದರೆ ಮುಂದೆ ದಾರಿ ಮಾಡಿ ಕೊಡೋದೇ ಇಲ್ಲ ಅನ್ನುವಂಥದ್ದು ಮಲ್ಲಯ್ಯ ಮತ್ತು ಸಿದ್ದರಾಮೇಶ್ವರು. ಯಾಕಪ್ಪ ಅಂದ್ರೆ ಇದು ಗಂಭೀರವಾದ ಪರಿಸ್ಥಿತಿ ಅಂತ, ಯಾರು ಒಬ್ಬರು ಸಮಸ್ಯೆ ಅಲ್ಲ ಅಂತ, ಪ್ರತಿಯೊಬ್ಬರು ಸಮಸ್ಯೆ ಆಗಿರೋದು ಅಂತ ಇದೆ. ಪ್ರತಿಯೊಬ್ಬರು ಸಮಸ್ಯೆ ಆಗಿರೋದು ಈ ಸಮಾಜದಲ್ಲಿ. ಹಾಗಾಗಿ ಇವತ್ತು ನಾಳೆ ನಾವು ಮುಂಜಾನೆ ಹೋದ ಕಡೆನೇ ಮೊದಲು ಅದನ್ನು ಗೊತ್ತಾಗ್ತದೆ. ಅದು ಅರ್ಪಿಸೋದಕ್ಕಿಂತ ಮುಂಚೆ ಶ್ರೀಶೈಲ ಜಗದ್ಗುರುಗಳ ಪಾದಗಳಲ್ಲಿ ಇದನ್ನು ಚರಣ ಕಮಲಗಳಲ್ಲಿ ಅರ್ಪಿಸಬೇಕು ಅಂತ ಇವತ್ತು ಅರ್ಪಣೆ ಮಾಡಿ ಆಗ್ಯದ. ಅಪ್ಪವ್ರು ನಿನ್ನೆ ಮಾತಾಡುವಾಗ ಹೇಳಿದರು, ಏನು ಇದು ನಾಭಿ ಕೇಂದ್ರ, ಪಂಕಳ ಕೇಂದ್ರ ಅನ್ನುವಂಥದ್ದು. ಪಂಕಳ ದೇಹದಲ್ಲಿರುವಂಥ 72,000 ನಾಡಿಗಳು ಕನೆಕ್ಟ್ ಆಗಿರುವಂಥ ಜಂಕ್ಷನ್ ಪಾಯಿಂಟ್ ಅಂತ ಹೇಳ್ತೀವಿ ನಾಭಿ ಪಂಕಳ. ನೀವು ಅಂತೇಳಿ ಏನಾದರೂ ಉಚ್ಚಾರ ಮಾಡಿದ್ರಿ ಅಂತ ತಿಳ್ಕೊಳ್ಳೋಣ, ಅದರ ಕಂಪನಿ ಎಲ್ಲಿ ಆಗ್ತದೆ, ಈ ಹೊಂಕಳಕ ಉಂಟಾಗುತ್ತೆ. ಅನ್ನುವಂಥ ಶಬ್ದ ನೀವು ಉಚ್ಚಾರ ಮಾಡಿದ್ರಿ ಅಂತಂದ್ರೆ ಹೊಂಕಳಕ ಉಂಟಾಗುತ್ತೆ. ಮತ್ತೆ ಎಲ್ಲಿ ಭಾಗದಲ್ಲಿ ಉಂಟಾಗಕ್ಕೆ ಸಾಧ್ಯತೆ ಇಲ್ಲ. ಜಗತ್ತಿನಾಗ ಯಾವುದೇ ವ್ಯಕ್ತಿ ಅನ್ನುವಂಥ ಶಬ್ದ ಸರಿಯಾಗಿ ಉಚ್ಚಾರ ಮಾಡೋಕೆ ಶುರು ಮಾಡಿದೆ ಅಂದ್ರೆ ಅದು ಹೊಂಕಳಕ ಆಗುತ್ತೆ. ಹೊಂಕಳ ಬಿಟ್ಟು ಬೇರೆ ಕಡೆ ಆಗಕ್ಕೆ ಸಾಧ್ಯತೆಯೇ ಇಲ್ಲ. ಹಾಗಾಗಿ ಇದು ಅನ್ನುವಂಥ ಶಬ್ದ ಯಾರ್ದಪ್ಪ ಅಂದ್ರೆ ರುದ್ರನ ಶಬ್ದ. ಅದಕ್ಕಾಗಿಯೇ ನಾವು ಪರ್ವತರಾಡುವಾಗ ಏನು ಮಾಡ್ತೀವಿ, ರುದ್ರ ಅನ್ನುವಂಥ ಶಬ್ದ ಹೊರಬರ್ತದ. ಹಾಗಾಗಿ ಇದೇ ಹೊಂಕಳನೆ ಏನಾಗಿರೋದಪ್ಪ ಅಂದರೆ ನಮ್ಮ ಸಂಕಲ್ಪ ಶಕ್ತಿಯ ಕೇಂದ್ರನೂ ಕೂಡ ಆಗಿರೋದು, ನಮ್ಮ ಇಚ್ಛಾ ಶಕ್ತಿಯ ಕೇಂದ್ರನೂ ಕೂಡ ಆಗಿರೋದು. ಹಾಗಾಗಿ ಈ ಸಂಕಲ್ಪ ಶ್ರೇಷ್ಠವಾದಂಥ ಈ ಸಂಕಲ್ಪ ಶಕ್ತಿಯ ಕೇಂದ್ರದಲ್ಲಿ ನಾವು ಬಂದು ಕುಂತಿದ್ದೀವಿ ಅನ್ನುವಂಥ. ಹಾಗಾಗಿ ನಮ್ಮಲ್ಲಿ ವೀರತ್ವ ಜಾಗೃತಿಯಾದಂಥ ಒಂದು ಶ್ರೇಷ್ಠವಾದಂಥ ಒಂದು ಕೇಂದ್ರದಲ್ಲಿ ನಾವು ಬಂದು ಕುಂತಿದ್ದೀವಿ ಅನ್ನುವಂಥದ್ದು. ಹಾಗಾಗಿ ನಮ್ಮಲ್ಲಿ ಏನೆಲ್ಲ ವೀರತ್ವ ಅನ್ನೋದು ಜಾಗೃತಿ ಆಗ್ತದೋ ಅದೆಲ್ಲವನ್ನು ಕೂಡ ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸೋಕೆ ನಾವೆಲ್ಲರೂ ಕೂಡ ಏನು ಮಾಡಬೇಕು, ವಿನಿಯೋಗ ಮಾಡಬೇಕು. ಈ ನಿಟ್ಟಿನಲ್ಲಿ ಸ್ವಲ್ಪ ಇವತ್ತಿನ ದಿವಸ ನನ್ನ ಜೀವನದಲ್ಲಿ ನನಗೆ ಸಾಧ್ಯವಾದಷ್ಟು ತನು ಮನದಿಂದ ಈ ನಂದಿ ಸಂಪತ್ತನ್ನು ಉಳಿಸೋಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತಂದ್ರೆ ಸಾಕು. ನಮ್ಮ ಮನೆತನದ ಹಲವು ತಲೆಮಾರಿವರೆಗೂ ಕೂಡ ಈ ಶ್ರೀಶೈಲ ಮಲ್ಲಯ್ಯ ನಮ್ಮನ್ನು ಏನು ಮಾಡ್ತಾನೆ, ಕಾಪಾಡ್ತಾನೆ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ ಮತ್ತು ನಿಖರವಾಗಿ ಹೇಳ್ತಾ ಇರೋದು. ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಕೂಡ ಇಡೀ ದೇಶಕ್ಕೆ ಇದು ಮಾದರಿ ಎನ್ನುವಂಥದ್ದನ್ನು ತಿಳಿಸಾಕ, ಈ ಕಂಬಿ ಮಲ್ಲಿನ ಪೂಜಾ ಸಂಸ್ಕೃತಿ ಅದನ್ನು ತಿಳಿಸಾಕ ಪೂಜ್ಯ ಶ್ರೀಶೈಲ ಜಗದ್ಗುರುಗಳು ಇವತ್ತೇನು 1 ವರ್ಷದಲ್ಲಿ ಇದು ಕಾರ್ಯ ಆಗಬೇಕು ಅನ್ನುವಂಥ ಸಂಕಲ್ಪ ಮಾಡಿದ್ದಾರೆ. ಆ ಸಂಕಲ್ಪ ನಮ್ಮೆಲ್ಲರದು ಕೂಡ ಆಗಬೇಕು, ನಮ್ಮೆಲ್ಲ ಗ್ರಾಮಸ್ಥರ ಸಂಕಲ್ಪ ಆಗಬೇಕು. ಈ ನಿಟ್ಟಿನಲ್ಲಿ ನಾನು ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋಗ್ತಾ ಇದ್ದೆ. ಎಲ್ಲೇ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಮಾತಾಡೋದು ಬಂತು ಅಂತಂದ್ರೆ ಈ ಸಂಕಲ್ಪ ವಿಚಾರವನ್ನು ನಾನು ಎಲ್ಲರಿಗೂ ತಿಳಿಸ್ಕೊತಾನೆ ಹೋಗೋದು ಅಂತ ಇಲ್ಲಿಂದ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಯಾಕಪ್ಪ ಅಂದರೆ ಇದಕ್ಕಿಂತ ಶ್ರೇಷ್ಠವಾದಂಥ ಧರ್ಮ ಕಾರ್ಯ ಭೂಮಿ ಮೇಲೆ ಯಾವುದೂ ಇಲ್ಲ ಅಂತ ಮಲ್ಲಯ್ಯ ನಮಗೆ ತಿಳಿಸಿರುವಂಥದ್ದು. ಅದಕ್ಕಾಗಿ ನೀವು ಕೂಡ ಅದನ್ನೇ ಮಾಡಿದ್ರಿ. ಅದೇ ರೀತಿ ನಂಬಿ ಸಂಪತ್ತು ಉಳಿಸ್ಬೇಕು ಅನ್ನುವಂಥ ಸಂದೇಶವನ್ನು ಒಬ್ಬರಿಂದ ಒಬ್ಬರಿಗೆ ನೀವೇನಾದರೂ ತಲುಪಿಸಿದ್ರಿ ಅಂತಂದ್ರೆ ಸಾಕು. ಮಕ್ಕಳು ಮರಿಗಳ ಬಗ್ಗೆ ನೀವು ಚಿಂತನೆ ಮಾಡಬೇಡ್ರಿ, ಅದು ಚಿಂತೆ ಮಾಡೋ ಮಲ್ಲಯ್ಯದ. ಈ ಮಾತನ್ನು ಹೇಳ್ತಾ ಇಲ್ಲೇನು ನಾವು ಮಾತಾಡೋಕ್ಕೆ ಮೂಲ ಅವಕಾಶವನ್ನು ನೀಡಿರುವಂಥದ್ದು ಅದೇ ಸಿದ್ದೇಶ್ವರಪ್ಪರ ಪ್ರೇರಣೆಯಿಂದಲೇ ಮತ್ತು ಶ್ರೀಶೈಲ ಜಗದ್ಗುರುಗಳ ಒಂದು ಪ್ರೇರಣೆಯಿಂದ ನೀಡಿದಂಥವ್ರು ತೊರಬನಾಳದ ಪೂಜ್ಯ ಶಿವಕುಮಾರ ಸ್ವಾಮೀಜಿಗಳು. ಅವರು ದೊಡ್ಡ ಪ್ರಯತ್ನವನ್ನು ಮಾಡಿದಂಥವ್ರು ರೈತರಿಗಾಗಿ, ಅದು ದ್ರಾಕ್ಷಿ ಬೆಳೆಗಾರರು ಇವತ್ತೆಲ್ಲರೂ ಸಾಲಗಾರಾಗಿರುವಂಥದ್ದು. ಅದಕ್ಕೆ ಪರಿಹಾರ ಕಂಡುಕೋಬೇಕು ಅಂತೇಳಿ ಒಂದು ಸರಿ ಅವರು ಕಣ್ಣಾಗ ನೀರು ಬಂತು ಗುರುಗಳು. ಅದನ್ನು ನೋಡಿದಾಗ ಒಂದು ಒಳಗಡೆ ನಮಗೆ ತುಮುಲ ಉಂಟಾಗಿಬಿಟ್ಟಿತ್ತು. ಅವಾಗ ಇಲ್ಲ, ಇದು ಭಾಳ ಗಂಭೀರ ಇದು ಸಮಸ್ಯೆ, ಇನ್ನೂ ನಾವು ತೀವ್ರವಾಗಿ ಏನು ಮಾಡಕತ್ತೀವಿ ಏನೂ ಸಾಲದು ಅನ್ನುವಂಥದ್ದು. ಹೀಗಾಗಿ ಅವತ್ತಿನ ದಿವಸ ಏನು ಮಾತಾಡಿ ಅವರು ಒಂದು ವಿಚಾರವನ್ನು ಹಂಚಿಕೊಂಡ ಸಮಾಜಕ್ಕೆ ಅದು ಭಾಳ ಜನಕ್ಕೆ ಏನಾಗ್ಯದ, ಪ್ರೇರಕ ಶಕ್ತಿ ಆಗ್ಯದ. ಹಾಗಾಗಿ ಇವತ್ತು ಗುರುಗಳು ಒಂದು ಗೂಡಬೇಕಾಗ್ಯದ. ಅದೇ ರೀತಿ ಶಿಷ್ಯರು, ಯಾರು ಶಿಷ್ಯರಪ್ಪ ಅಂದರೆ ವಿಜ್ಞಾನಿಗಳು ಒಂದು ಗೂಡಬೇಕಾಗ್ಯದ, ಸರ್ಕಾರಿ ಅಧಿಕಾರಿಗಳು ಒಂದು ಗೂಡಬೇಕಾಗ್ಯದ. ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ, ಮಾಡ್ತದ ಅನ್ನುವಂಥದ್ದು. ಅದು ಯಾವುದೋ ರೂಪದಲ್ಲಿ ಮಲ್ಲಯ್ಯ ಇನ್ನು ಮುಂದಿನ ದಿನಗಳಲ್ಲಿ ಒಂದು ದಾರಿಯನ್ನು ತೋರಿಸ್ತಾನೆ.
ಖಂಡಿತವಾಗಿಯೂ ಕೂಡ ಎಲ್ಲರನ್ನೂ ಕೂಡ ನಾವು ಸಾಧ್ಯವಾದಷ್ಟು ಈ ಮಲ್ಲಯ್ಯನವನ್ನು ಅವಲಂಬಿಸಿ ಒಂದುಗೂಡ್ಸಕ್ಕೆ ಪ್ರಯತ್ನ ಮಾಡೋಣ. ಇದಕ್ಕಾಗಿ ಪರಿಹಾರವನ್ನು ಖಂಡಿತವಾಗಿಯೂ ಕಂಡುಕೊಳ್ಳೋಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ.